ಸ್ಥಳೀಯ ಶಾಸಕರು ನಿಮ್ಮ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಲಾರಿಗಳನ್ನ ಅಡ್ಡಗಟ್ಟಿ ಆ ಒಂದು ಕಾರ್ಯಕ್ರಮಕ್ಕೆ ತಡೆಯನ್ನು ನೀಡುವಂತ ಒಂದು ಹುನ್ನಾರವನ್ನ ಮಾಡಿದ್ದಾರೆ ಅನ್ನೋ ಆರೋಪ ನಿಮ್ಮಲ್ಲಿ ಬರ್ತಾ ಇದೆ. ಸರ್, ಈಗ ನಾವು ಯಾವತ್ತೂ ನಾವು MLA ಮೇಲೆ ಅಪಾರವಾದ ಗೌರವ ಇಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮಗೂ ವಿಶ್ವಾಸದಲ್ಲಿದ್ದರು, ನಾವು ವಿಶ್ವಾಸದಲ್ಲಿದ್ದೀವಿ. ನಮ್ಮೂರಲ್ಲಿ ಮೊನ್ನೆ ರಂಗೋಲಿ ಕಾರ್ಯಕ್ರಮ ಆಗಬೇಕಾದ್ರೆ ಅವರು ನಮಗೆ ನಮ್ಮ ಗ್ರಾಮಸ್ಥರು ಎಲ್ಲ ಮೀಟ್ ಮಾಡಿ ಏನು ಹೇಳಿರೋ, ನಮ್ಮ ಊರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ನೀವು MLA ಹತ್ರ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದೀರಾ ನೀವು ಅಂತೇಳಿ ನಮಗೆ ಎಲ್ಲ ಮುಖಂಡರುಗಳು ವರ್ಷ ನಮ್ಮನ್ನು ಕೇಳಿದಾಗ ನಾನೇನು ಹೇಳಿದೆ, ನಮ್ಮ ಹುಡುಗರಿಗಂತ ಇಬ್ಬರು ಮೂವರಿಗೆ ಫೋನ್ ಹಾಕಿ ಏನಪ್ಪ ಮಾಡ್ತಾ ಇದ್ದೀರ ನಂದು ಹೂನಣ್ಣ ಮಾಡ್ತಾ ಇದ್ದೀವಿ ಅಂದರು. ಅದಕ್ಕೆ ನಾನೇನು ಹೇಳಿದೆ, ನಮ್ಮೂರಲ್ಲಿ ಯಾವುದೋ ಒಂದು ಗುದ್ಲಿ ಪೂಜೆ ಕೂಡ ಮಾಡಿಲ್ಲ MLA, ನಾವು ಕೇಳ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳ್ದಲ್ಲ. ಅದಕ್ಕೆ MLA ನಮ್ಮಲ್ಲಿ ವಿಶ್ವಾಸದಲ್ಲಿ ಇಟ್ಕೊಂಡ್ರೆ ನಾವು ಅವ್ರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟಿದ್ದೀವಿ. MLA ಮೇಲೆ ಯಾವತ್ತೂ ನಾವು ಅಪಪ್ರಚಾರ ಅವ್ರ ಬಗ್ಗೆನೂ ಮಾಡಿಲ್ಲ, ನಮ್ಮ ಬಗ್ಗೆನೂ ಅವರು ಮಾಡಿಲ್ಲ. ನಮ್ಮೂರಿಗೆ ಕೆಲಸ ಕೇಳೋದನ್ನು ತಪ್ಪಿದೆಯಾ ಸರ್? ತಪ್ಪೇನಿಲ್ಲ. ನಾವು ಆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲ ಅಟ್ಲೀಸ್ಟು MLA ಫೋನ್ ಮಾಡಿ ಹಿಂಗೆ ಕಾರ್ಯಕ್ರಮ ನಿಮ್ಮೂರಲ್ಲಿ ನಾವು ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತ ಹೇಳಿದರೆ 100% ನಾವು ಇದಕ್ಕೆ ಏನು ವಿರೋಧ ಮಾಡ್ತಿರಲಿಲ್ಲ. ಸಾಲದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿ BMS ಆಗಿರ್ಬೋದು, ನಮ್ಮ ಗೋಪಿ ಮುಖ್ಯ ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಕೇಳಿರು, ಏನು ಕೆಲಸ ಆಗದಲ್ಲ ಏನಕ್ಕೆ ಬರೀ ರಂಗೋಲಿ ಬಿಟ್ಕೊಂಡು ಹೋದ್ರೆ ಏನು ಪ್ರಯೋಜನ ಅಂತ ಕೇಳಿರು. ಆದ್ದರಿಂದ ನಾವು ಸ್ವಲ್ಪ ವಿರೋಧ ಮಾಡಿದ ಸತ್ಯ. ವಿರೋಧ ಮಾಡಿದ್ರು ಆಮೇಲೆ ಬೆಳಗ್ಗೆ ಎಲ್ಲರೂ ಸಹಕರಿಸಿದ್ದೀವಿ. ನಾವು MLAಗೆ ನಾವು ಯಾವುದು ಅಪಾರವಾದ ಗೌರವನ ಕೊಟ್ಟು ಸಹಕರಿಸಿ ನಾವು ಬಂದಿರತಕ್ಕಂಥ ಜನಕ್ಕೆ ಏನಾದರೂ ನಾವು ಅಪಪ್ರಚಾರ ಮಾಡಿ ಧುಮಕಿ ಹಾಕಿದರೆ ಕೂಡಲೇ ಅದೇನಾದ್ರು ನಾವೇನೋ ಧುಮಕಿ ಹಾಕಿ ಸಹಕರಿಸಿಲ್ಲ ಅಂದಿದ್ರೆ ಕೂಡಲೇ ನಮ್ಮಲ್ಲಿ ಏನು ಕ್ರಮ ಬೇಕಾದ್ರೂ ತಗೊಳ್ಳಿ. ನಮ್ಮದು ಲೇಔಟ್ ಇತ್ತು, ನಮ್ಮ ಮಾವರ ಲೇಔಟು, ಅದು ಕ್ಲೀನ್ ಮಾಡಿ ನಮಗೆ ಗೊತ್ತಿಲ್ಲ. ನಾವು ಮಾಮೂಲಿ ಗಾಡಿಗಳು ಹಾಕ್ತಿರ್ತೀವಿ, ತತ್ತಿರ್ತೀವಿ, ಗಾಡಿಗಳು ಇದ್ದು ಅಲ್ಲಿ ಗಾಡಿ ಬಂದು ಪೊಲೀಸ್ನವರು ಮತ್ತು ಇವರೆಲ್ಲ ಯಾರು ಮುಖಂಡರುಗಳು ನಮಗೆ ಕೇಳಿದಾಗ ನಾವು ಕೇಳಿರೋ. ಆದರೂ MLA ಬರೋ ಟೈಮ್ಗೆ ಯಾಕಪ್ಪ ಇಲ್ಲಿ ಇರಲಿ, ನಮಗೆ ನಮ್ಮೂರಿಗೆ ಬರ್ತಾವ್ರೆ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಯಾರ ಮೇಲೆ ಧುಮಕಿ ಹಾಕಿಲ್ಲ. ಪೆನ್ನು ಪೇಪರು ನಮ್ಮ ಚೆನ್ನಗಪ್ಪಾಜಿ ಇದ್ದಾಗಲೂ, ನಮ್ಮ ಚೆನ್ನಗಪ್ಪ ಅವ್ರು ಇದ್ದಾಗಲೂ ನಮಗೆ ಸಹಕರಿಸ್ಯಾರೆ. ನಾವೇನು ಚಿಕ್ಕ ಹುಡುಗರು, ನಮ್ಮೂರು ಮುಖಂಡರಾದಂಥ ಗೋವಿಂದಪ್ಪನವ್ರು ಇದ್ದರು. ನಮ್ಮ ಚೆನ್ನಗಪ್ಪರು ಇದ್ದಾಗ ನಮ್ಮೂರಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಡೀ ಸೋಂಪುರ ತ್ಯಾಮಳ್ಳಿಗಿರು ಎರಡೋಬ್ಳಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ಚೆನ್ನಗಪ್ಪಾಜಿಯವರು. ಅಲ್ಲಿ ನಮ್ಮ ಗೌರಿಶಂಕರ್ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನಾಗರಾಜ್ ಅವರು ಗೆದ್ದರು BJPಯಿಂದ. ನಾಗರಾಜ್ ಅವರು ಗೆದ್ರೂ ಯಾವುದಕ್ಕೂ ಕುಂದುಕೊರತೆ ಇಲ್ದಂಗೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬಿದ್ದಿದ್ದು ಮೂರೇ ಓಟು. ಯಾರಿಗೆ? BJP ನಾಗರಾಜಣ್ಣವ್ರಿಗೆ ಬಿದ್ದಿದ್ದೆ 3 ಓಟು. ಆದರೂ ಅವರು ಓಟ್ ಹಾಕಿಲ್ಲ ಅಂತ ಯಾವತ್ತೂ ಕೇಳಿಲ್ಲ. ನಿಮ್ಮೂರಿಗೆ ಓಟು ನೀವು ಓಟ್ ಹಾಕಿಲ್ಲ ಅಂತ ಕೇಳಿಲ್ಲ. ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಮೋಹನ್ ಕುಮಾರ್ BMS ನಮ್ಮನ್ನೆಲ್ಲ ಕರೆಸಿ ಮೀಟ್ ಮಾಡಿ ಊರಲ್ಲಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತೇಳಿ ಕೆಲಸ ಮಾಡಿಕೊಟ್ಟವ್ರೆ. ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳ್ಬೇಕು. ಯಾಕಂದರೆ ಯಾವತ್ತೂ ದೇಶ ರಾಜಕೀಯ ಮಾಡಿದಂಥ ವ್ಯಕ್ತಿ ಅಲ್ಲ ಯಾರೋ ನಾಗರಾಜಣ್ಣರಾಗಲಿ. ಆಮೇಲೆ ನಮ್ಮ ಡಾಕ್ಟ್ರು MLA ಅವರು ಶ್ರೀನಿವಾಸ ಮೂರ್ತಿ ಅವರು 10 ವರ್ಷ ಇದ್ರು. ಯಾರಿಗಾನ 10 ವರ್ಷ ಇದ್ದಾಗ ಯಾರಿಗಾನ ಒಬ್ರಿಗಾನ ಅದು ಧುಮಕಿ ಹಾಕಿದ್ದ ಆಗಲಿ, ಪೊಲೀಸ್ನವ್ರು ಮನೆ ತಕ್ಕ ಕಳಿಸಿದ್ದೇ ಆಗಲಿ, ಫಸ್ಟ್ ಟೈಮ್ ಟಾರ್ ಹಾಕಿದ್ರು. ಆಮೇಲೆ ಕಾಂಕ್ರೀಟ್ ಎಲ್ಲ ಪ್ರತಿಯೊಂದು ಕಾಂಕ್ರೀಟ್ ಆಗಿದೆ. ಅಲ್ಲೇ ಇಲ್ಲಿಂದ ಹೈವೇಯಿಂದ ನಮಗೆ ಕಾಂಕ್ರೀಟ್ ಇದಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟದೆ. ಈಗ ವರ್ಷ 5 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದಪ್ಪ. ನಾವು ಕೇಳೋದೇನು ತಪ್ಪ? 3 ವರ್ಷ ನೀವು ಗೆದ್ದಿದ್ದೀರಾ, 3 ವರ್ಷ ಆಯ್ತು ಸ್ವಾಮಿ, ಗೆದ್ದಿದ್ದೀರಾ. ನಿಮ್ಗೆ ಅಪಾರದ ಮೇಲೆ ಗೌರವ ಇಟ್ಟಿದ್ದೀವಿ. ನಮ್ಮೂರಿಗೆ ಏನೋ ಅನುಕೂಲ ಮಾಡ್ಕೊಡ್ಬೇಕು ತಾನೆ. ಆಮೇಲೆ ಬೋರು ಕುಡಿಯೋಕೆ ನೀರಿಲ್ಲ ಅಂತ ಸುಮಾರು ಸತಿ ಪಾಯಿಂಟ್ ಮಾಡಿಸಿರು. ಇವತ್ತಿನವರೆಗೂ ಬೋರ್ ಹಾಕ್ಸಿಲ್ಲ ನಮ್ಮೂರಿಗೆ. ನಮ್ಮೂರಾಗ ಪ್ರಶ್ನೆ ಮಾಡ್ತಾರೆ ನಮ್ಮನ್ನ. ನಾವು ಒಂದು ಹೋಬಳಿ ಅಧ್ಯಕ್ಷರಾಗಿ ನಮಗೆ ಜನ ಕೇಳಿದಾಗ ನಾವು ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ನೀವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀರಾ, ನೀವೇನೋ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವೇನು ಬರಲ್ಲ ಮುಂದಕ್ಕೆ ಅಂತ ಕೇಳ್ತಾರೆ. ನಾವೇನಿಗೆ ಉತ್ತರ ಕೊಡ್ಬೇಕು ಜನಕರಿಗೆ, ಕಾರ್ಯಕರ್ತರಿಗೆ? ಸರ್, ಯಾವ 50 ಲಕ್ಷನೂ ಕಾಮಗಾರಿ ನಮ್ಮ ಭಾರತೀಪುರಕ್ಕೆ ನಮ್ಮ ಭಾರತೀಪುರಕ್ಕೆ ಎಲ್ಲೂ ಆಗಿಲ್ಲ. ಏನೋ ಇವಾಗ ನೆನ್ನೆ ಏನೋ ಪೂಜೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 1.5 ಕೋಟಿ ಹಾಕಿದ್ದೀವಿ. ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಮಾಡಿ ಆ ರೋಡೆಲ್ಲ ನಮಗೆ ಮಾಡಿ ಅನುಕೂಲ ಆದಮೇಲೆ ನಾವೇ ಕರೆಸ್ಬಿಟ್ಟು ಅವ್ರಿಗೆ ನಾವು ಗೌರವದಿಂದ ನಮ್ಮ MLA ಅಂತ ನಮಗೂ MLAನೇ ಅವರು. ನಾವ್ಯಾವತ್ತು ಆಗಿಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಿಲ್ಲ. ಆಗಿರೋದಿದ್ರೆ ತೋರಿಸ್ಬೋದಲ್ಲ. ಈಗ ಎಲ್ಲ ಗುಂಡಿ ಗುದ್ರೆ ಬಿದ್ದವೆ, ಎಲ್ಲೂ ಆಗಿಲ್ಲ. ಇಂಥದ್ದು ಮಾಡಿದ್ದೀನಿ ಅಂತ ಯಾರು ಸರ್?
ಭಾರತೀಪುರ ಕಾಲೋನಿ ಎಲ್ಲ ಎಡಳಿ ಕಾಲೋನಿಗೆ ಒಂದು 25 ಲಕ್ಷ ರೂಪಾಯಿಯನ್ನು ಹಾಕಿದ್ದಾರೆ. ಅದು ಚರಂಡಿ ಇವೇನು ಮಾಡೋದನ್ನ ಇನ್ನು ರೋಡಲ್ಲಿ ಆಗಿಲ್ಲ, ಅದು ಹಾಕಿದ್ದಾರೆ. ಇನ್ನು ಭಾರತೀಪುರ ಊರೊಳಗಡೆ ಇಲ್ಲನ ಒಂದೇ ಒಂದು ಗುದ್ಲಿ ಮುಂಡ ಹಾಕ್ಯವ್ರೆ ಅಂತ ಕೇಳಿ, ಒಂದು ಗುದ್ಲಿ ಕಾಂಕ್ರೀಟ್ ಹಾಕಿದೆ ಅಂತ ಕೇಳಿ ಹೋಗಿ ಎಲ್ಲೂ ಹಾಕಿಲ್ಲ. ನಾವು ಕೇಳ್ತಿರೋದು ಇಷ್ಟೇ, ನಮ್ಮೂರಿಗೆ ಈ ಕಡೆ ಹೈವೇ ಇಂದಲೂ ಎಲ್ಲ ಪೂರ್ತಿ ರೋಡ್ ಹೊರಟಾಗಿದೆ, ಆ ಕಡೆ ಇಂಡಸ್ಟ್ರಿಯಲ್ ಇಂದ ಹಿಡಿದು BMS ಮನೆ ತನಕ ಇದಿಲ್ಲ. ಅವೆರಡು ನಮ್ಗೆ ಅನುಕೂಲ ಮಾಡಿಕೊಟ್ರೆ ಏನು ಅವ್ರಿಗೆ ನಾವೇನು ಇವತ್ತು ಅದೇ ಗೌರವ ಇರ್ತೀವಿ, ಮುಂದಿನ ಗೌರವ ಇರ್ತೀವಿ. ನಾವು ಯಾವತ್ತೂ ಅಪಪ್ರಚಾರವಾಗಿ ನಾವು ಅವ್ರಿಗೆ ದೌರ್ಜನ್ಯವಾಗಿ ಯಾರಿಗೂ ನಾವು ಹೇಳಿಲ್ಲ. ಈ ದೌರ್ಜನ್ಯ ಅಂತ ಹೇಳೋರಲ್ಲ, ದೌರ್ಜನ್ಯವಾಗಿ ನಾವು ಮಾತಾಡಿದ್ರೆ ತನಿಖೆ ಮಾಡಲಿ. ಈಗ ನೀವು ರಂಗೋಲಿ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಕಾರಣ ಹೇಳಿ. ಆ ರಂಗೋಲಿ ಸ್ಪರ್ಧೆಗೆ ವಿರೋಧ ಪಡಿಸಿದ್ರೆ ಊರಾಗ ಕೆಲಸ ಆಗಿಲ್ಲ ಅಂತ. ನಮ್ಮೂರಾಗೆ ಕೆಲಸ ಆಗಿಲ್ಲ, ಬರೀ ರಂಗೋಲಿ ಬಿಟ್ಕೊಂಡು ಹೋದ್ರೆ ಪ್ರಯೋಜನ ಏನ್ ಬರ್ತದೆ ಅಂತ ಹೇಳಿ ಸ್ವಲ್ಪ ವಿರೋಧ ಮಾಡಿರೋದು ನಿಜ. ವಿರೋಧ ಮಾಡಿದ್ದೀವಿ, ಮಾಡಿದ್ಮೇಲೆ ತಿರ್ಗಾ ಸಹಕರಿಸಿದೀವಿ. ನಾವು ಯಾರು ಹೋಗಿ ನೀವು ಅಲ್ಲಿ MLA ಅವ್ರು ಬಂದಾಗ ಗಲಾಟೆ ಮಾಡಬೇಡಿ ಅಂತ ಹೇಳಿದೀವಿ. ನೀವು ಹೋಗೋಂಥವ್ರು ಹೋಗಿ ನೀವು ಸಹಕರಿಸಿ, ನೀವು ಬೇಡ ಅಂತ ಹೇಳಿಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳಿದೀವಿ. ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ನೀವು ಹೋಗ್ಬೇಡಿ ರಂಗೋಲಿ ಬಿಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಹೇಳಿದ್ರೆ ಹೇಳಿಸ್ಲಿ. 10 ವರ್ಷ MLA ಇದ್ದ ಮಾಡ್ಕೊಂಡಿದೀವಿ, ಮಾಡವ್ರೆ. 10 ವರ್ಷ ಹಂಗೆ ಇರ್ತದ ರೋಡ್ ಇಲ್ಲಿ. ಈಗ ನಿಮಗೆ 10 ವರ್ಷ ಇದ್ದಾಗ ನಮ್ಮ ಚನ್ನಗಾಪುರ ಮಾಡೋರ ಅಂತ ಹೇಳಿವ, ಅವರು ಮಾಡೋರೆ, ನಾಗರಾಜಣ್ಣ ಮಾಡೋರೆ, ಈ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರು ಮಾಡೋರೆ. ರೋಡು 2 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದ ಇರ್ತದ. ಏನು ಕಾಂಕ್ರೀಟ್ ರೋಡ್, ಟಾರ್ ರೋಡ್ ಇದ್ ಕಡೆದು. 3 ವರ್ಷ ಆಯ್ತು ಸ್ಥಳೀಯ ಶಾಸಕರು ಅಧಿಕಾರಕ್ಕೆ ಬಂದು. 3 ವರ್ಷದಿಂದ JDS ಪಕ್ಷದವರೆಲ್ಲ ಸುಮ್ಮನಿದ್ವಿ. ಈಗ 2028 ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಬ್ಬೊಬ್ಬರೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಚುನಾವಣಾ ರಾಜಕೀಯ ಮಾಡ್ತಾ ಇದ್ದೀರಾ ಅಥವಾ ಅಭಿವೃದ್ಧಿ ವಿಚಾರ? ಸರ್, ಯಾರೇ ರಾಜಕೀಯ ಮಾಡ್ಬೇಕು, ಅವರು ಅಭಿವೃದ್ಧಿ ರಾಜಕೀಯ ಮಾಡೋದೇ 3 ವರ್ಷ. ಯಾಕೆಂದ್ರೆ MLA ಗೆದ್ದಾಗ 1 ವರ್ಷ 2 ವರ್ಷ ಅವ್ರಿಗೂ ಕೈ ಕಾಲು ಆಡ್ಬೇಕು, ಮಾಡ್ತಾರೆ ಅಂತ ನಮಗೂ ಒಂದು ಅಭಿಮಾನ ಇತ್ತು. ಮಾಡ್ಬೋದು ಅನ್ನೋದು ಈಗ ಮುಂದೆ ಮಾಡ್ಬೋದು ಅಂತ ನಾವು ಇಟ್ಕೊಂಡಿದ್ವಿ. ಈಗಲೂ ನಾವು ಮುಂದೆ ನಮ್ಮ ಊರಿಗೆ ನಮ್ಮ ಅನುಕೂಲ ಮಾಡಿಕೊಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಪೂಜೆ ಮಾಡೋಗ್ಯಾರೆ, ಆ ಪೂಜೆ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಅಂತ ನಮ್ಗೆ ಹೇಳಿಲ್ಲ. 1.5 ಕೋಟಿ ಆಗ್ತಿದೀವಿ ಅಂತ ಹೇಳೋರು ಅಷ್ಟೇ. ಪೂಜೆ ಮಾಡೋಲ್ಲ, ನೋಡೋಣ ಒಂದು 2-3 ತಿಂಗಳಿಗೆ ಮಾಡ್ತಾರೋ ಇಲ್ವೋ ನೋಡೋಣ, ಕಾದು ನೋಡ್ತೀವಿ. ಹ್ಞೂ ಸರ್, ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಒಂದು ಧಮಕಿ ಹಾಕಿದ್ದಾರೆ ಎಡೆಹಳ್ಳಿಲಿ ಅಂದ್ಬಿಟ್ಟು ಅವರು ಮಾತಾಡಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ಊರಲ್ಲಿ ಅದಕ್ಕೂ ಮುಂಚೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮಂಗಳವಾರ ಈ ನಮ್ಮೂರಲ್ಲಿ 850 ಓಟಿದೆ ಇಲ್ಲಿ. ಬುಧವಾರ ರಂಗೋಲಿ ಸ್ಪರ್ಧೆ ಇರುತ್ತೆ. ಮಂಗಳವಾರ ನಮ್ಮ ಕಾಂಗ್ರೆಸ್ ಮುಖಂಡರಾದ ಅಂಚೆಮನೆ ಪ್ರಕಾಶಣ್ಣವರು ಮತ್ತು ಗೋವಿಂದಣ್ಣವರು ಎಡೆಹಳ್ಳಿ ಗ್ರಾಮಕ್ಕೆ ಬಂದುಬಿಟ್ಟು ಪ್ರತಿ ಮನೆಗೂ ವಿಸಿಟ್ ಆಗ್ತಾರೆ. ಅವರು ಕೆಲವು ಮನೆಗಳಿಗೆ ಹೋಗ್ಬಿಟ್ಟು ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ, ನಮಗೆ ಸಹಕರಿಸಿ ಅಂತ ಕೇಳ್ತಾರಂತೆ. ಜಸ್ಟು ಈ ಥರ ಬಂದು ಹೋಗಿರ್ತಾರಂತೆ. ಅದು ನನಗೆ ಯಾರೋ ನಮ್ಮ ಊರಿನ ಗ್ರಾಮಸ್ಥರು ನನ್ನ ಗಮನಕ್ಕೆ ತರ್ತಾರೆ, ಹಿಂಗೆ ಕೇಳ್ತಾರೆ ಅಂತ. ಆಯಿತು, ನಿಮ್ಮಿಷ್ಟ, ಹೋಗೋರಿದ್ರೆ ಹೋಗಿ ಅಂತ ಅವ್ರಿಗೆ ಹೇಳ್ತೀನಿ. ತಿರ್ಗಾ ನನಗೆ ಅವತ್ತೇ ಮಂಗಳವಾರ ಸಾಯಂಕಾಲ 4 ಗಂಟೆಗೆ ಗೋವಿಂದಣ್ಣನವರು ಒಂದು ಫೋನ್ ಬರ್ತದೆ ನನಗೆ. ಸುಮಾರು ಒಂದು 8 ನಿಮಿಷ ಮೊಬೈಲಲ್ಲಿ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡ್ತಾರೆ. ಏನಂತ ಅಂತಾರೆ ಅಂದರೆ ಗೋವಿಂದಣ್ಣವರು, ನೋಡಿ ಹಿಂಗೆ ತೀರ್ಥಪ್ರಸಾದ್ ಹಿಂಗೆ ರಂಗೋಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನಿಮ್ಮ ಎಡೆಹಳ್ಳಿ ಗ್ರಾಮಕ್ಕೆ ನಾನು ಪ್ರಕಾಶಣ್ಣ ಬಂದಾಗ ನಿಮ್ಮ ಗ್ರಾಮಸ್ಥರೆಲ್ಲ ತೀರ್ಥಪ್ರಸಾದ್ ಹೇಳಿರ್ ಬರ್ತೀವಿ ಅಂತವ್ರೆ. ನೀವು ಒಂಚೂರು ಎಲ್ಲ ಗ್ರಾಮಸ್ಥರಿಗೆ ಹೇಳ್ಬಿಟ್ಟು ನಮಗೆ ರಂಗೋಲಿ ಸ್ಪರ್ಧೆ ಮಾಡೋಕ್ಕೆ ಸಹಕರಿಸಿ ಅಂತ ಕೇಳ್ತಾರೆ. ಅಂದರೆ ಪಕ್ಷಾತೀತವಾಗಿ ಮಾಡೋಣ ಅಂತ ಹೇಳ್ತಾರೆ. ನಾನು ಅದಕ್ಕೆ ಗೋವಿಂದಣ್ಣವ್ರಿಗೆ ಏನು ಹೇಳ್ತೀನಿ, ಆಯ್ತಣ್ಣ, ಸಂತೋಷ ಮಾಡಿ, ನಾವು ಅದಕ್ಕೇನು ನಮ್ಮದು ವಿರೋಧ ಇಲ್ಲ. ಪಕ್ಷಾತೀತವಾಗಿ ಮಾಡ್ತೀವಿ ಅಂದರೆ ನಾವು ನಿಮ್ಮ ಜೊತೆಲಿ ಸೇರ್ಕೊಂತೀವಿ, ಮಾಡಿ ಬೇಕಾದ್ರೆ ಒಗ್ಗಟ್ಟಾಗಿ ಮಾಡೋಣ. ಬಟ್ ಶಾಸಕರು ಅದೇ ರೀತಿ ಪಕ್ಷಾತೀತವಾಗಿ ಊರಿಗೆ ಬಂದು 1-2 ಮನೆಗೆ ಸೌಹಾರ್ದಯುತ ಭೇಟಿ ಕೊಟ್ಟು ಹೋಗಬೇಕು. ನಮ್ಮ ಗ್ರಾಮಸ್ಥರೆಲ್ಲ ನಾವು ಒಗ್ಗಟ್ಟಾಗೆ ಬೇಕಾದ್ರೆ ಪಾಪ ಅವ್ರು ಬರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಅಂದೆ. ಅದಕ್ಕೆ ಗೋವಿಂದಣ್ಣವ್ರು ಏನಂತಾರೆ, ಇಲ್ಲ ಅವರು ಇಟ್ಕೊಬಿಟ್ಟವ್ರೆ, ಇದ್ಯಾವುದೋ ಸಿಗಂದೂರ್ಗೆ ಹೋಗ್ಬಿಟ್ಟಿದ್ದಾರೆ, ಕೇಳ್ತೀವಿ, ಅವ್ರೇನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನೇನಂದೆ, ಆ ಥರ ಒಪ್ಪಲಿಲ್ಲ ಅಂದ್ರಣ್ಣ, ಪಕ್ಷಾತೀತವಾಗಿ ಮಾಡಿದರೆ ನಾನು ಬರ್ತೀನಣ್ಣ. ನಾನು ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀವು ಇಲ್ಲ ಕಾಂಗ್ರೆಸ್ಸಿಂದ ಮಾಡೋಂಗಿದ್ರೆ ಅಣ್ಣ ನಮ್ಮ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಪಂಚಾಯತಿ ಸಿಬ್ಬಂದಿ ಎಲ್ಲ ನಮ್ಮೂರೆಲ್ಲ ರಸ್ತೆ ಎಲ್ಲ ಕ್ಲೀನ್ ಮಾಡಿ ಅಭಿವೃದ್ಧಿ ಮಾಡೋರೆ. ನೀವು ಕಾಂಗ್ರೆಸ್ ವತಿಯಿಂದ ರಂಗೋಲಿ ಸ್ಪರ್ಧೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ನಮ್ಮೂರಲ್ಲಿ ಎಲ್ಲಿ ಬೇಕಾದರೂ ಮಾಡೋಣ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ಹೇಳಾದ್ಮೇಲೆ ನಾವು ಫೋನ್ ಕಟ್ ಆಗ್ತದೆ. 8 ನಿಮಿಷ ನಾನು ಮತ್ತು ಇವರು ಗೋವಿಂದಣ್ಣವರು ಮಾತಾಡಿದ್ದೀವಿ. ಅವರೇ ಕಾಂಗ್ರೆಸ್ ಮುಖಂಡ್ರನ್ನ ಅವ್ರನ್ನೇ ಕೇಳ್ಕೊಂಬಿಡ್ಲಿ, ನಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವ್ರಿಗೆ ಹೇಳ್ತಾ ಇದ್ದೀನಿ. ಕೇಳ್ಬಿಟ್ಟು ತೀರ್ಥಪ್ರಸಾದ್ ಏನನ್ನ ಬೆದರಿಕೆ ಹಾಕವ್ರ, ಮಾಡ್ಕೊಳ್ಳಿ ಅಂತ ಹೇಳಿರ ಅಂದ್ಬಿಟ್ಟು ತಿಳ್ಕೊಂಡು ಅವರು ನನ್ನ ಬಗ್ಗೆ 2 ಮಾತಾಡಿರೋ ಒಳ್ಳೇದು. ಇಲ್ಲ ನನ್ನ ಹೆಸ್ರಿಗೆ
ಕಳಂಕ ತರಕ್ಕೆ ನಾನು ಆ ಥರ ಮಾತಾಡೋರು ಏನೋ ಗೊತ್ತಿಲ್ಲ. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ, ಎಡೆಹಳ್ಳಿ ಒಂದೇ ಗ್ರಾಮದಲ್ಲ 850 ಓಟು ಬಗ್ಗೆ ನಾನು ಹೇಳ್ತಿಲ್ಲ. ಇಲ್ಲಿ ನಮ್ಮ ಹೋಬ್ಳಿ ಆಗ್ಬೋದು, 5 ಪಂಚಾಯತಿ ಇದೆ, ಇಲ್ಲ ಇಡೀ ತಾಲೂಕಲ್ಲೇ ಆಗ್ಬೋದು. ತೀರ್ಥ ಪ್ರಸಾದ್ ಬಗ್ಗೆ ಯಾವ್ದನ JDS BJP ಇವರು ಮಾತಾಡೋದು ಬೇಡ, ಕಾಂಗ್ರೆಸ್ ಮುಖಂಡರುಗಳೇ ಯಾರನ ಸುಮಾರು 106 ಜನ ಮುಖಂಡರವ್ರೆ. ತೀರ್ಥ ಪ್ರಸಾದ್ ನಾನು ಒಂದು 20 ವರ್ಷ ಆಯಿತು ರಾಜಕೀಯ ಜೀವನಕ್ಕೆ ಬಂದಿಲ್ಲಿ. 20 ವರ್ಷದಲ್ಲಿ ಯಾರಿಗನ ಬೆದರಿಕೆ ಹಾಕಿ ರಾಜಕೀಯ ಮಾಡಿದ್ದೀನ 20 ವರ್ಷದಲ್ಲಿ, ಪ್ರೀತಿಯಿಂದ ಜನ ಸಂಪಾದನೆ ಮಾಡಿದ್ದೀನ ಅಂತ ಅವರ ಕಾಂಗ್ರೆಸ್ ಮುಖಂಡರಿಂದನೇ ಮಾಹಿತಿ ಪಡೆದು ಅವರು ನನ್ನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತದೆ. ನಾನು ಅವ್ರ ಬಗ್ಗೆ ತುಂಬ ಅಪಾರ ಗೌರವ ಇಟ್ಕೊಂಡಿದ್ದೀನಿ ಶಾಸಕರ ಬಗ್ಗೆ. ಬಟ್ ಒಬ್ಬ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಬೇಕಾದಾಗ ಸ್ವಲ್ಪ ಅವ್ರ ಕಾರ್ಯಕರ್ತರನ್ನ ತಿಳ್ಕೊಂಡು ಬೆದರಿಕೆ ಹಾಕೋರ ನಿಜನ ಸುಳ್ಳು ಅಂತ ತಿಳ್ಕೊಂಡು ಅವರು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಬೇಕಾಗಿ ಅವ್ರಲ್ಲಿ ಮನವಿ ಮಾಡ್ಕೊತೀನಿ. ಈಗ ನಮಗೂ ಒಂಥರ ಮನ್ಸಿಗೆ ನೋವಾಯಿತು. ನಮ್ಮೂರಲ್ಲಿ ನನ್ನ ಮೇಲೆ ಇಕ್ಕಿರೋ ಅಭಿಮಾನಕ್ಕೆ 850 ಜನ, ನಾನು ಓಪನಾಗಿ ಹೇಳ್ತಿದ್ದೀನಿ ಕೇಳಿ, ಒಂದು ಹೇಳಲ್ಲ, 850 ಜನಕ್ಕೂ ನಾನು ಬೆದರಿಕೆ ಹಾಕಿ ಎಲ್ಲ ನನ್ನ ಕಂಟ್ರೋಲ್ ಇಕ್ಕೊಳಕ್ಕಾಗ್ತದ? ಪ್ರೀತಿಯಿಂದ ಹೋಗಿಲ್ಲ ಅಷ್ಟೇ ಅದರಲ್ಲಿ. ಆಮೇಲೆ ನಾನು ಅದು ನಿಜನ ಸುಳ್ಳು ಅನ್ನೋಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರು ಗೋವಿಂದಣ್ಣವ್ರನ್ನೇ ತಿಳ್ಕೊಳ್ಳಿ, ನೀವು ಮಾಡೋಣ ರಂಗೋಲಿ ಸ್ಪರ್ಧೆ ಅಲ್ಲ ನಿಮ್ಮ ಪಕ್ಷದಿಂದ ಮಾಡೋಂಗಿರೋ ಮಾಡೋಣ, ನಮ್ಮದೇನೂ ಅಭ್ಯಂತರ ಇಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರನ್ನ ತಿಳ್ಕೊಂಡೇ ಮಾತಾಡಲಿ, ಸುಮ್ಮನೆ ಏಕಾಏಕಿ ಅಪಪ್ರಚಾರ ಮಾಡಬಾರ್ದು ಅಂತ ನನ್ನ ಮಾತು. ತೀರ್ಥ ಪ್ರಸಾದ್ ಅವರಿಗೆ ಅಪಪ್ರಚಾರ ಅಥವಾ ತೇಜೋವಧೆ ಮಾಡೋದ್ರಿಂದ ಕಾಂಗ್ರೆಸ್ ಶಾಸಕರಿಗೆ ಲಾಭ ಇದೆ ಸರ್? ಅದು ಏನೋ ಗೊತ್ತಿಲ್ಲ ಅವ್ರಿಗೆ ಯಾಕೆ ಆ ಥರ ಹೇಳಿರೋ. ಬಟ್ ಅದನ್ನು ನಾನು ಅದಕ್ಕೆ ಹೇಳೋದು, ನಾನು ಹೇಳಿದ್ನಲ್ಲ 20 ವರ್ಷ ಆಯಿತು ನಾನು ಕಾಂಗ್ರೆಸ್ ಅಲ್ಲ ಇದನ್ನು ನಮ್ಮ JDS ಪಕ್ಷದಲ್ಲಿ ಗುರುತಿಸ್ಕೊಂಡು ನಾನು ರಾಜಕೀಯ ಜೀವನ ತೊಡಗಿಸ್ಕೊಂಡಿದ್ದೀನಿ. ಬೇರೆ ಪಕ್ಷದವ್ರ ಸಲಹೆ ತಗೊಳ್ಳೋ ಬದಲು ಕಾಂಗ್ರೆಸ್ ಮುಖಂಡ 106 ಜನ ಅವರೇ. ನಮ್ಮ 5 ಪಂಚಾಯತಿ ವ್ಯಾಪ್ತಿ ಹೋದರೆ ಸುಮಾರು ಕಾಂಗ್ರೆಸ್ ಮುಖಂಡರವ್ರೆ. ಯಾರಾದರೂ ಅದರಲ್ಲಿ ತೀರ್ಥ ಪ್ರಸಾದು ಕೆಟ್ಟವನು ಇಲ್ಲ ದೌರ್ಜನ್ಯ ಮಾಡ್ಕೊಂಡು ಅವರು ಒಂದು ಹೆಸರು ಮಾಡೋರೆ ಬೆಳೆದವ್ರೆ ಅಂದರೆ ಒಂದು ನಾವು ಅದನ್ನೇನೋ ಇದ್ದರೆ ತಿದ್ಗೋಣ, ಶಾಸಕರು ಹೇಳಿದ್ರಂತವ್ ಹೇಳಿದರೆ ಸುಮ್ಮನೆ ಇಂಥವನ್ನ ಟೀಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್ ಎಡೆಹಳ್ಳಿಲಿ ಇಲ್ಲ, ನನಗೆ ಗೊತ್ತಿದ್ದಂಗೆ ಯಾವುದೇ ನಮ್ಮ ಇವು ಕಾಂಗ್ರೆಸ್ ಶಾಸಕರದ್ದು ಯಾವುದೂ ಹಾಕಿಲ್ಲ. ಬಟ್ ಲಾಸ್ಟ್ ಟೈಮು MLC ಅವ್ರದ್ದು ರವಿ ಅಣ್ಣವ್ರದ್ದು ಇತ್ತು, ಅವ್ರದ್ದೊಂದು ಹಿಂದೆ ಒಂದು ಟೈಮ್ ಮಾತು ಕೊಟ್ಟಿದ್ರು ನಮಗೆ. MLC ರವಣ್ಣ ಅವ್ರದ್ದು ಕಾಂಕ್ರೀಟ್ ವರ್ಕ್ ಮಾಡವ್ರೆ. ಬಟ್ ನಮ್ಮ ಈ ಕಾಂಗ್ರೆಸ್ ಶಾಸಕರದ್ದು ಯಾವುದೋ ಎಡೆಹಳ್ಳಿಗೆ ಬಂದಿಲ್ಲ ಅನುದಾನ. ಇಡೀ ನಮ್ಮ ಎಡೆಹಳ್ಳಿ ಇಷ್ಟು ಅಭಿವೃದ್ಧಿ ಆಗಿದ್ರೆ ನಮಗೆ ನೋಡಿ, ಒಂದೇ JDS ಶ್ರೀನಿವಾಸ ಮೂರ್ತಿ ಬಿಟ್ಟರೆ ಯಾರ್ದು ಅನುದಾನ ಬಂದಿಲ್ಲ. ಆಮೇಲೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜನ ಪ್ರೀತಿಯಿಂದ ಅವ್ರೆ ಅಂದರೆ ಯಾವತ್ತಾದರೂ ನಮ್ಮ ಊರು ಗ್ರಾಮಸ್ಥರು ಎಲ್ಲನ ಹೋಗೋರ ನಮ್ಮೂರಿಗೆ ಕೊರತೆ ಐತೆ ಅಂತ ಏನಾದರೂ ನೋಡಿ ಸರ್, ನಾನು ನಮ್ಮೂರಲ್ಲಿ ಹೆಂಗೆ ಇಟ್ಕೊಂಡಿದ್ದೀನಿ ಅಂದರೆ ಪ್ರೀತಿ, ಒಂದು ಇವಾಗ ಒಂದು ಬೋರ್ಗಳು ಆಗ್ಬೋದು, ಗ್ರಾಮಸ್ಥರನ್ನ ಕೇಳಿ ನಂದು ಓನ್ ದುಡ್ಡಲ್ಲಿ ಬೋರ್ಗಳು ಕೊರೆಸಿ ನೀರುಗಳು ಕೊಡ್ತಾ ಇದ್ದೀನಿ. ನಮ್ಮೂರಲ್ಲಿ ಯಾವತ್ತನ ಗ್ರಾಮಸ್ಥರು ಬಂದು ಶಾಸಕರ ಹತ್ರ ಒಂದೇ ಒಂದು ಬೇಡಿಕೆ ಇಟ್ಟವ್ರ, ಆ ಸಮಸ್ಯೆ ಐತಿ ಈ ಸಮಸ್ಯೆ ಐತೆ ಅಂತ ನಮ್ಮ ಮನೆ ಸ್ವಂತ ದುಡ್ಡುಗಳು ಹಾಕ್ಕೊಂಡು ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಬಟ್ ಇವರು ಯಾವುದೇ ಆರೋಪ ಇಲ್ದಂಗೆ ಬೆದರಿಕೆ ಆಗ್ತಾವ್ರೆ ಅಂದರೆ ತಪ್ಪದು. ಈಗ JDS ಪಕ್ಷದ ಮೇಲೆ ಸಾಕಷ್ಟು ಆರೋಪಗಳನ್ನ ಸುಮಾರು ದಿವಸಗಳಲ್ಲಿ ಶಾಸಕರು ಮಾಡ್ತಾ ಬಂದಿದ್ದಾರೆ. ಸಾಲದಕ್ಕೆ ಕಾರ್ಯಕರ್ತರಿಗೆ ನಿಮ್ಮ ಶಾಸಕರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಮಾನ ಆಗಿದೆ ಮತ್ತೆ ಮೋಸ ಆಗಿದೆ ಅಂತ ಆರೋಪಗಳು ಮಾಡ್ತಾ ಇದ್ರು ಕೂಡ JDS ಪಕ್ಷದವರು ಎಲ್ಲೂ ಸಹ ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ಸ್ಥಳೀಯ ಶಾಸಕರು ಅಂದ್ರೆ ಕಾಂಗ್ರೆಸ್ ಶಾಸಕರು ಹೇಳ್ತಿರೋ ಸತ್ಯ ಅಂತ ಅನಿಸ್ತಾ ಇದೆ. ಇಲ್ಲ ಸರ್, ಈಗ ಆ ಥರ ಈಗ ಅವ್ರು ಮಾತಾಡೋದು ತಪ್ಪು. ಈಗ ನಮ್ಮ ನಿನ್ನೆ ಮಾತಾಡಿರೋದು ನಮ್ಮ ಹೋಬಳಿ ಅಧ್ಯಕ್ಷರು ಕುಮಾರಣ್ಣವ್ರ ಬಗ್ಗೆ ಮಾತಾಡಿರೋ, ನನ್ನ ಬಗ್ಗೆ ಮಾತಾಡಿರೋದು, ಅವನ್ನ ಎಲ್ಲ ತಿಳ್ಕೊಂಡು ಮಾತಾಡಲಿ. ಇಲ್ಲ ನಮ್ಮ ಕುಮಾರಣ್ಣವರು ಜಸ್ಟ್ ನಾನು ಅವ್ರ ಬಗ್ಗೆನೂ ಹೇಳ್ತೀನಿ, ಎಲ್ಲ ಈಗ ನಮ್ಮ ಪಕ್ಷ ನಮ್ಮ ಲೀಡ್ರುಗಳು ನಮ್ಮನ್ನು ಬಿಟ್ಕೊಡಲ್ಲ. ಅವ್ರದ್ದೇ ಪಕ್ಷದವ್ರ ಲೀಡ್ರುಗಳವ್ರೆ, ಅವ್ರನ್ನೇ ತಿಳ್ಕೊಂಡು ಮೋಹನಣ್ಣ ಆಗ್ಬೋದು, ತೀರ್ಥ ಪ್ರಸಾದ್ ಆಗ್ಬೋದು, ಏನೋ ಬೆದರಿಕೆ ಮಾಡಿ ರಾಜಕೀಯ ಮಾಡ್ತಾವ್ರ ಏನು ಅಂತ ಒಂದು ತಿಳ್ಕೊಂಡು ಮಾತಾಡಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಷ್ಟೇ ಅವ್ರಿಗೆ. ಸ್ವಯಂ ಪ್ರೇರಿತವಾಗಿ ಜನಗಳೇ ಇಷ್ಟಪಟ್ಟಿಲ್ಲ. ಹಂಗೂ ಅದ್ರೊಳಗೆ ಏನೋ ಒಂದು ನೋಡಿ, ಒಂದು ನಾನು ಹೇಳಿದ್ನಲ್ಲ, ಒಂದು 850 ಜನದಲ್ಲಿ ಒಂದು 10 ಜನ ಹೋಗ್ಬೋದೇನೋ, ಜಸ್ಟ್ ಮಾಡೋಣ ಅಂದೆ ನಾನು. ಹಂಗೂ ಗೊತ್ತಾಯ್ತ್ರಲ್ಲ, ಅವಕ್ಕೂ ಅಂದೆ ನಾನು. ಯಾಕೆ ಗೊತ್ತಾ, ಆಮೇಲೆ ನಾನು ಏನಂತ ಹೇಳಿದೆ ಅಂದರೆ, ಇಡೀ ಓಪನ್ ಆಗಿ ಹೇಳ್ತೀನಿ ಕೇಳಿ, ಫೋನಲ್ಲಿ ನಾನು ಗೋವಿಂದಣ್ಣವ್ರು ಮಾತಾಡಿರೋದಕ್ಕೆ ಪ್ರೂಫ್ ಐತೆ ಅಣ್ಣ. ಬೇಕಾದ್ರೆ ಇಡೀ ಊರಲ್ಲೇ ಬಿಡಿಸ್ತೀವಿ, ರಂಗೋಲಿ ಕಾರ್ಯಕ್ರಮಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಬಟ್ ಪಕ್ಷಾತೀತವಾಗಿ ಮಾಡ್ತೀವಿ ಅಂತ ಸಹಕರಿಸ್ತೀನಿ ಅಂತ ಹೇಳಿದ್ದೀನಿ ನಾವು. ನಾನು ಹೇಳಿದೆ, ಮನೆ ಮುಂದೆ ಅಂತಾನೆ ಅಲ್ಲ, ನಿಮ್ಗೆ ಎಲ್ಲಿ ಬೇಕಾದರೂ ಎಡೆಹಳ್ಳಿ ಗ್ರಾಮದಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ಮಾಡಿಸಿದ್ದೀವಿ, ನಿಮ್ಗೆ ಎಲ್ಲಿ ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ.
ನಾನು ಜಸ್ಟ್ ಅವ್ರ ಮುಖಂಡರನ್ನೇ ಕೇಳ್ಬಿಟ್ಟು ಅವ್ರು ಮಾತಾಡ್ಲಿ ಅಂತ ಇಷ್ಟಪಡ್ತೀನಿ ನಾನು. ಇಡೀ ತಾಲೂಕಿನಲ್ಲಿ ರಂಗೋಲಿ ಸ್ಪರ್ಧೆ ಮಾಡೋದ್ರಿಂದ ಹ್ಞೂ ನಿಮ್ಮ ಪ್ರಕಾರ ತಾಲೂಕು ಅಭಿವೃದ್ಧಿ ಆಗಲ್ಲ ಸರ್, ಇಲ್ಲ ಅದೊಂದು ರಂಗೋಲಿ ಮಾಡೋದ್ರಿಂದ ಬಗೆಹರಿಯಲ್ಲ. ಜಸ್ಟು ನನ್ನ ಪ್ರಕಾರ ಕಾಮಗಾರಿಗಳು ಮಾಡಿ ಅದನ್ನ ಇದು ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ. ಒಟ್ಟಾರೆ ಶಾಸಕರ ಆರೋಪದ ಹಿಂದೆ ಒಂದು ಮಾಹಿತಿಯ ಕೊರತೆ ಇದೆ ಅಂತ ಹೇಳಿದ್ರು. ಏನು ಸರಿಯಾದ ಮಾಹಿತಿಗಳು ಹೌದು ನಿಜ. ಈಗ ಪಾಪ ಶಾಸಕರಿಗೆ ಇಲ್ಲಿಂದ ಯಾರೋ ನಾನು ಹೆಸರುಗಳು ಹೇಳಕ್ ಹೋಗಲ್ಲ, ಯಾರೋ ತಪ್ಪು ಸಂದೇಶ ಕೊಟ್ಟು ಈ ಥರ ಎಲ್ಲ ತಿರುಚ್ತಾ ಇದ್ದಾರೆ. ಶಾಸಕರು ದಯವಿಟ್ಟು ಖುದ್ದಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದಾಗ ಸ್ವಲ್ಪ ಸಲಹೆ ತಗೊಂಡು ಮಾತಾಡಲಿ, ತಪ್ಪೇನಿಲ್ಲ. ಅವರು ಮಾತಾಡೋಕೆ ನಂದೇನು ಅಭ್ಯಂತರ ಇಲ್ಲ. ಸುಮ್ಮನೆ ನಮಗೂ ನೋವಾಗಿದೆ ಅವ್ರು ಮಾತಾಡಿರೋದ್ರಿಂದ. ಸರ್, ಒಟ್ಟಾರೆ ಇದರಲ್ಲಿ ಮೋಹನ್ ಕುಮಾರ್ ಆಗಿ ತೀರ್ಥಪ್ರಸಾದ್ ಆಗಿ ಕೈವಾಡ ಇಲ್ಲ, ಯಾರಿಗೂ ನಾವು ಬೆದರಿಕೆ ಹಾಕಿಲ್ಲ ಅಂತ ನೀವು ಹೇಳೋದಿಲ್ಲ. ಹೌದು ಸರ್, ನಮ್ದು ಯಾವುದೋ ಇದಿಲ್ಲ. ಆಮೇಲೆ ಸಾಲೋದಕ್ಕೆ ಬೇಕಾರೆ ಗ್ರಾಮಸ್ಥರುಗಳೇ ಅವರಲ್ಲ ಸರ್, ಇವತ್ತೇನಿಲ್ಲ, ಇವತ್ತು ಬೇಕಾರೆ ಇನ್ನೂ ಒಂದು ಟೈಮ್ ಪ್ರಯತ್ನ ಮಾಡಲಿ ಅವರು. ಈಗ ಹೇಳಿದ್ನಲ್ಲ ಸರ್, ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವತ್ತು 850 ಜನದಲ್ಲಿ ಒಂದು 50 ಜನ ಕರ್ಕೊಂಡೋಗ್ಬಿಟ್ಟು ರಂಗೋಲಿ ಬಿಡಿಸ್ಕೊಳ್ಳಿ. ಇವತ್ತು ಯಾರ ಮಾತು ಯಾರು ಕೇಳಲ್ಲ ಸರ್. ಒಬ್ಬ ಚಿಕ್ಕ ಹುಡುಗನಿಗೆ ಬೆದರಿಸೋಕ್ಕಾಗಲ್ಲ. ಏನೋ ಅಂದರೆ ಏನಪ್ಪ ಅಂದ್ರೆ ಏನಲ್ಲೇ ಅಂತಾರೆ ಇವತ್ತಿನ ಕಾಲ. 850 ಜನಕ್ಕೂ ನಾವು ಬೆದರಿಕೆ ಹಾಕೊಂಡು ಕಂಟ್ರೋಲ್ ತಗೊಳಕ್ಕಾಗ್ತದ್ರ? ಆ ನಮ್ಮೂರಲ್ಲಿ ಇಕ್ಕಿರೋ ನನ್ನ ಮೇಲೆ ಅಭಿಮಾನದಿಂದ ಜನ ಹೋಗಿಲ್ಲ ಅಷ್ಟೇ. ಸರ್, ಈಗ ಹಿಂದೆ ಒಂದ್ಸರಿ ಶಾಸಕರು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು. ಈಗ ರಂಗೋಲಿ ಸ್ಪರ್ಧೆ ಸೋಮವಾರ ಒಬ್ಳಿಲ್ಲ ಆಲ್ರೆಡಿ ಆಗಿದೆ. ಈಗ ಏನೋ ನೆಕ್ಸ್ಟ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಮಾಡಿಸ್ತೀರಾ ಅಥವಾ ಹೆಂಗೆ ಸರ್? ಸರ್, ಅವರು ಪಕ್ಷಾತೀತವಾಗಿ ಮಾಡ್ತೀವಿ ಅಂದರೆ ನಾವು ಇವತ್ತು ಅವ್ರಿಗೆ ಸ್ವಾಗತ ಮಾಡ್ತೀವಿ. ರಂಗೋಲಿ ಕಾರ್ಯಕ್ರಮ ಅನ್ನೋದೇನು ಇದ್ರದಲ್ಲ, ಹೆಣ್ಮಕ್ಳಿಗೆ ಒಂದು ಪ್ರತಿಭೆ ಥರ ಇದ್ದಂಗೆ, ಅದ್ರ ಬಗ್ಗೆ ನಂದೇನು ತಪ್ಪೇನಿಲ್ಲ. ಬಟ್ ನಾನು ಕಾಂಗ್ರೆಸ್ಸಿಂದ ಮಾಡ್ತೀನಿ ಅಂದರೆ ನಾವು ಹೋಗಲ್ಲ ಸರ್. ಅವ್ರು ಮಾಡಂಗಿರೋ ಮಾಡ್ಕೊಂಡ್ಲಿ. ಪಕ್ಷಾತೀತವಾಗಿ ಎಲ್ಲ ಹೆಣ್ಮಕ್ಳ ಮೇಲೆ ಎಲ್ಲ ಒಂದೇ ಅಲ್ವ ಸರ್ ಶಾಸಕರಿಗೆ. ಅವ್ರು ಇವತ್ತೂ ಇಲ್ಲ ನಾವು ಪಕ್ಷಾತೀತವಾಗಿ ಮಾಡ್ತೀವಿ, ಎಲ್ಲ ಹೆಣ್ಮಕ್ಳು ಒಂದೇ, ನಮಗೆ BJP JDS ಕಾಂಗ್ರೆಸ್ ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ರಂಗೋಲಿ ಬಿಡೋಣ ಅಂದರೆ ಸಂಪೂರ್ಣವಾಗಿ ನಮ್ಮೂರೆಲ್ಲ ಗ್ರಾಮಸ್ಥರು 200 300 ಜನ ಬಿಡ್ಸೋಕೆ ಏರ್ಪಾಟ್ ಮಾಡ್ಸೋಣ. ಇಲ್ಲ ನಾನು ಕಾಂಗ್ರೆಸ್ ವತಿಯಿಂದ ಮಾಡಿಸ್ತೀನಿ ಅಂದರೆ ಮಾಡ್ಕೊಳ್ಳಿ ಸರ್, ನಮ್ದು ಅದಕ್ಕೂ ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ, ಅವ್ರ ಅಭ್ಯಂತರ ಇಲ್ಲ. ಎಲ್ಲೊಂದ್ ಕಡೆ ಮಾಜಿ ಶಾಸಕರು ಕೂಡ ಈ ಒಂದು ಇತ್ತೀಚಿನ SIR ಸ್ಟಾರ್ಟ್ ಆದ್ಮೇಲೆ ಎಲ್ಲೊಂದ್ ಕಡೆ ಆಕ್ಟಿವ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಆಕ್ಟಿವ್ ಆದ್ರ ಅಂತ? ಏನಿಲ್ಲ ಸರ್, ನಾನು ನಿಮಗೆ ಗೊತ್ತು ಮೀಡಿಯಾದವ್ರಿಗೆ, ನಾನೇನಾದರೂ ಇವತ್ತು ಫಸ್ಟ್ ಟೈಮ್ ಮಾಧ್ಯಮದ ಮುಂದೆ ಮಾತಾಡ್ತಿದ್ರೆ ನಾನು ಯಾರ ಬಗ್ಗೆನೋ ಟೀಕೆನೂ ಮಾತಾಡೋಕಲ್ಲ, ಏನೂ ಇಲ್ಲ. ಪಾಪ ನನಗೊಂಥರ ನೋವಾಯಿತು ನಿನ್ನೆ ಆ ಥರ ಮಾತಾಡಿದ್ರಿಂದ. ಅದಕ್ಕೋಸ್ಕರ ಮಾತಾಡ್ತಿದ್ದೀವಿ. ನಾವೇನು ಯಾವುದೇ ಆಕ್ಟಿವ್ ನಾವು ಅದ್ರ ಪ್ರಶ್ನೆ ಅಂತ ಬರಲ್ಲ. ನಾವು 20 ವರ್ಷದಿಂದನೂ ಈ ಚುನಾವಣೆ ವಿಚಾರದಲ್ಲಿ ಆಕ್ಟಿವ್ ಆಗೇ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ನಾವು ಅದೇ ಥರನೇ ಇದ್ದೀವಿ. ವರಿಷ್ಠರಿಂದ ಏನಾದರೂ ಮಾಹಿತಿ ಬಂದಿದೆ ಸರ್? ಪಕ್ಷ ಸಂಘಟನೆ ಬಗ್ಗೆ ಏನಾದರೂ ಮಾಹಿತಿ ಹ್ಞೂ ಬಂದಿದೆ, ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇನಪ್ಪ ಮಾಡಿದ್ರು ಮೊನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ರು ಎಲ್ಲ. ನಾನು ಅವತ್ತಿರಲಿಲ್ಲ, ದೇವಸ್ಥಾನ ಹೋಗಿದ್ದೆ. ನಮ್ಮ ಮುಖಂಡರುಗಳು ಜಯಣಿ ಆಗ್ಬೋದು, ನಮ್ಮ ವೆಂಕಟೇಶಣ್ಣ ಎಲ್ಲರೂ ಹೋಗಿ ಬಂದಿದ್ದಾರೆ. ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಸರ್. ಒಟ್ಟಾರೆ ಪಕ್ಷಾತೀತವಾಗಿ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡೋದ್ರೆ ನಿಮ್ಮ ಬೆಂಬಲ ಇದೆ? ಅಂದರೆ ಪಕ್ಷಾತೀತವಾಗಿ ಮಾಡಿರೋ ಬೆಂಬಲ ಇದೆ ಸರ್. ಅವರು ಈಗ ಇದನ್ನ ಕಾಂಗ್ರೆಸ್ ಅಂತ ಎತ್ಕೊಂಡು ಇಲ್ಲಿ ನಮ್ಮೂರಲ್ಲೇ ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಾನು ಅದನ್ನು ಬೇಡ ಅನ್ನಲ್ವಲ್ಲ. ಇಲ್ಲ ಒಂದು ಮಾತು, ಈಗ ನಾವು ಇವಾಗ ಇವರು ಅವ್ರೇನು ಹೇಳ್ತಾವ್ರೆ, ಹೆಣ್ಮಕ್ಳಿಗೆ ಒಳ್ಳೇದು, ಅವ್ರದ್ದೊಂದು ಪ್ರತಿಭೆ ಗುರುತಿಸ್ಬೇಕು ಅಂತವ್ರಲ್ವರ, ಮಾಡಲಿ. ನಮ್ಮೂರು ಹೆಣ್ಮಕ್ಳುಗಳು ಎಲ್ಲ ಪಕ್ಷದಲ್ಲೂ ಅವರೇ, BJP ಹೆಣ್ಮಕ್ಳು ಅವರೇ, JDS ಹೆಣ್ಮಕ್ಳು ಅವರೇ, ಎಲ್ಲರನ್ನೂ ಕಳಿಸ್ಕೊಡೋಣ. ಬಟ್ ಅವರು ಪಕ್ಷಾತೀತವಾಗಿ ಅಂತ ಹೇಳ್ಬೇಕಲ್ವರ, ನಮಗೆ ಹೇಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಐತೆ. ರಾಜಕೀಯ ಪ್ರೇರಿತ ಏನಲ್ಲ, ಯಾರು ಏನು ಕಣ್ಮರೆಯಾಗಿ ಹೆದರ್ಕೊಂಡು ಯಾರು ಹೊಡೋಗಿಲ್ಲ, ಎಲ್ಲ ಇಲ್ಲೇ ಇದ್ದೀವಿ. ಇಲ್ಲಿ ರಾಜಕೀಯವಾಗಿ ಮಾತಾಡಬೇಕು ಅಂತಂದರೆ ಆಮೇಲೆ ಪ್ರಪ್ರಥಮವಾಗಿ ಈಗ ಈ ಮೋಹನ್ ಕುಮಾರ್ ಮತ್ತು ನಮ್ಮ ತೀರ್ಥಪ್ರಸಾದ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೋಹನ್ ಕುಮಾರ್ ಆಗ್ಬೋದು, ತೀರ್ಥಪ್ರಸಾದ್ ಆಗ್ಬೋದು, ಯಾವುದೇ ಕಾರಣಕ್ಕೂ ಯಾರಿಗೂ ಧಮಕಿ ಹಾಕುವಂಥ ಅವ್ರ ಲೀಡರ್ ಅಲ್ವೇ ಅಲ್ಲ. ಈಗ ಅಲ್ಲೇನಾಯಿತು, ಊರಿನ ಮುಖಂಡರು ಅಂತಾದಮೇಲೆ ಊರಿನವ್ರು ಪ್ರಶ್ನೆ ಮಾಡ್ತಾರೆ, ನಮ್ಮೂರಿಗೇನು ಕೆಲಸ ಆಗಿಲ್ಲ, ನೀವೇನಣ್ಣ ನಿಮ್ಮ ಲೀಡ್ರು ನಮ್ಮೆಲ್ಲದಕ್ಕೂ ಓಟ್ ಹಾಕು ಅಂತ ಕೇಳ್ತೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಅವಾಗೇನಾಯಿತು ಅಂತಂದರೆ ಅವಾಗ ಗಾಡಿಗಳು ಆಟೋಮೆಟಿಕ್ಕಾಗಿ ಅವರು ಪ್ರತಿ ಸೆಲ್ಲಿತ್ತು ಅಲ್ಲೇ ನಿಲ್ಲಿಸಿದ್ದು. ಬರೀ ನೀವು ರಂಗೋಲಿ ಸ್ಪರ್ಧೆ ಸ್ಪಂದಿಸಲ್ಲ ಅಂತ ಹೇಳಿದ ಕ್ಷಣಕ್ಕೆ 50 ಜನ ಪೊಲೀಸವ್ರನ್ನ ಮೋಹನ್ ಕುಮಾರ್ ಮನೆ ಹತ್ರ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಅದನ್ನು ಪ್ರೀತಿ ವಿಶ್ವಾಸ ಮೋಹನ್ ಕುಮಾರ್ಗೂ ಮತ್ತು ಶಾಸಕರು ಇದ್ದೇ ಇತ್ತು. ಒಂದು ಫೋನ್ ಕರೆ ಮಾಡಿ, ಏನು ಮಾಡೋಣ, ನಾವು ಬೆಳಗ್ಗೆ ಇದನ್ನು ರಂಗೋಲಿ ಸ್ಪರ್ಧೆ ಮಾಡ್ತೀವಿ, ನೀವೆಲ್ಲ ಸಹಕಾರ ನೀಡಿ ಅಂತ ಹೇಳಿದರೆ ಅವರು ಮೋಹನ್ ಕುಮಾರ್ ಸ್ಪಾನ್ಸರ್ ಅದೇನು ಇಲ್ಲ ಅಂತೇನಿಲ್ಲ. ಅಂದರೆ ನಾವೇನು ಕೆಲಸ ಮಾಡಿಲ್ಲ ಅಂತ ಕೇಳೋದೇ ತಪ್ಪ? ಶಾಸಕರಿಗೆ ಕೇಳಲೇಬೇಕು ತಾನೆ. ನಾವೇನು ಅವತ್ತಿಂದ ಆಕ್ಟಿವ್ ಆಗಿಲ್ಲ, ಇಲ್ಲ ನಾವೆಲ್ಲನೂ ಎಲ್ಲಾದ್ರೂ ನಾವೇ ಗೆದ್ದಿದ್ದೀವಿ. ಆಕ್ಟಿವ್ ಇಲ್ಲ ಅಂತ ನೀವೇ ಕೇಳ್ತೀರಿ, ಅದನ್ನು ಆಕ್ಟಿವ್ ಇದ್ದೀವಿ.
ಈಗ ನೀವೆಲ್ಲ ಕಡೆ ನೀವು ರಂಗೋಲಿ ಸ್ಪರ್ಧೆ ಎಲ್ಲ ಮಾಡ್ಕೊಂಬತ್ತೀರಲ್ಲ, ಅದೆಲ್ಲನೂ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ನಾಗರಾಜ್ ಅವರು ಏನು ಕಾಂಕ್ರೀಟ್ ಹಾಕ್ಸಿದ್ರ ಆ ಕಾಂಕ್ರೀಟ್ ಮೇಲೆ ನೀವು ರಂಗೋಲಿ ಬಿಡ್ತಾ ಇರೋದು. ಅದು ಬಿಟ್ಬಿಟ್ಟು ನಾನೇ ಮಾಡಿಸಿ ಇಲ್ಲ, ನೀವು ಭಾರತೀಯ ಪುರದವ್ರು 1.5 ಕೋಟಿ ಅಂತ ಹೇಳಿದ್ರಲ್ಲ, ಅದು ನನ್ನ ಪ್ರಕಾರ ಸುಳ್ಳು. ಯಾಕೆ ಅಂತಂದರೆ ನೀವು ಭಾರತೀಯ ಪುರದಲ್ಲಿ ವಿರೋಧ ಮಾಡ್ತಾರೆ ರಂಗೋಲಿ ಸ್ಪರ್ಧೆಗೆ ಅಂತ ಹೇಳಿ ಸಂದರ್ಭದಲ್ಲಿ ಆ ಕ್ಷಣದ ನಾನು ಪೂಜೆ ಮಾಡ್ತೀನಿ ಅಂತ ಹೇಳೋದು ಅದು 100ಕ್ಕೆ 100 ತಪ್ಪದು. ನೀವೊಬ್ಬರು ಹಿಂದೆ ಕಾಂಟ್ರಾಕ್ಟ್ ಆಗಿದ್ದೀರಿ, ಅದನ್ನು OM ಕಾಪಿ ತೋರಿಸ್ಬೇಕು, ಮಾಡಬೇಕು. ಎಷ್ಟೋ ಕಡೆ ಪೂಜೆ ಮಾಡಿದ್ದು ಇದುವರೆಗೂ ಕೆಲಸನೂ ಕೂಡ ಮಾಡಿಲ್ಲ. ಸುಮ್ಮನೆ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಹಿಂದಿ ಶಾಸಕರು ಏನು ಮಾಡಿಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿದ್ರು ಅಂತ ನೀವೇನು ಮಾಡಿದ್ದೀರ ಸಭೆ? ನೀವೇನು ಮಾಡಿದ್ರೆ ನೋಡಿ ಹೇಳೋಣ. ಬರೀ ನೀವು ಹೇಳ್ಕೊಂಬತ್ತಿದ್ದೀರ ಅಷ್ಟೇ. ನನ್ನ ಪ್ರಕಾರ ನೀವೇನು ನಮ್ಗೆ ಗೊತ್ತು. ಇಡೀ ನಮ್ಮ ಪಂಚಾಯತಿ ಪ್ರತಿ ಊರು ಸಹಿತ ಹೇಳ್ತೀವಿ ನಾವು. ಇಡೀ ತಾಲೂಕಲ್ಲಿ ಪ್ರತಿಯೊಂದು ಊರು ಕೂಡ ನಮಗೆ ಗೊತ್ತು, ಹೇಳ್ತಿದ್ದೀವಿ ನಾವು. ಎಲ್ಲಿ ನೀವು ಬರೀ ಈಗ ಭಾರತೀಯ ಪುರದಕ್ಕೆ ಪ್ರಶ್ನೆ ಏನು, ಊರೊಳಗಡೆ ಎಲ್ಲ ಕಾಂಕ್ರೀಟ್ ವರ್ಕು ಕೂಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ನಾಗರಾಜ್ ಅವರು ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ಕೆಲಸ ಅದು. ಇವ್ರು ಕೇಳಿದ್ದೇನು, ಹೈವೇಯಿಂದ ಭಾರತೀಯ ಪುರಕ್ಕೆ ಹೋಗೋದು ಗುಂಡಿ ಬಿದ್ದೈತಲ್ಲಿ, ಅದಕ್ಕೆ ನೀವು ಟಾರ್ ಹಾಕ್ಕೊಡಿದ್ದು. ಅದನ್ನು ಕೇಳುತ್ತಪ್ಪ, ಅಂದರೆ ನೀವು ಮಾಡಿದ್ದೆಲ್ಲ ಸರಿ ಹಿಂಗಂತ ತಿರುಗಬೇಕಾ ಅಂತ. ಸರ್, ಈಗಾಗಲೇ ಸಾಕಷ್ಟು ಕಡೆ ರಂಗೋಲಿ ವಿಚಾರದಲ್ಲಿ ಗ್ರಾಮಸ್ಥರುಗಳು ಕೆಲವೊಬ್ರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವರು ಪೊಲೀಸ್ ಅವರ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ಸಾರ್ವಜನಿಕರನ್ನ ತಡೆಯುವಂತ ಪ್ರಯತ್ನಗಳಾಗ್ತಾ ಇದಾವೆ. ಪೊಲೀಸ್ನವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗಳ ಚೇಲಗಳ ತರ ಕೆಲಸ ಮಾಡಬೇಕು. ಪೊಲೀಸರು ಇಲ್ಲಿ ತಡೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸರ್ಕಾರಿ ಕೆಲಸ ಅಲ್ಲ ಇದು ವೈಯಕ್ತಿಕವಾಗಿ ಶಾಸಕರು ಅವ್ರ ಪಾರ್ಟಿಯಿಂದ ನಾನು ಇನ್ನೆಲ್ಲ ಸಹಾಯ ಮಾಡ್ತೀನಿ ಅಂತ ಹೊರಟಿರೋ ಜಾಗಕ್ಕೆ ಪೊಲೀಸರು ಬರೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ಬಿಟ್ಬಿಟ್ಟು ನಾವು ಮೋಹನ್ ಕುಮಾರ್ ಮನೆದಾಗೆ 50 ಜನ ಪೊಲೀಸರು ಹೋಗ್ಬಿಡೋದು ಎಷ್ಟು ಮಾಡಿ ಸರಿ ಅದು? ಯಾಕೆ ಹಾಗೆ ಮಾಡ್ತೀರಿ ನೀವು ಅಭಿವೃದ್ಧಿ ಮಾಡಿ ಸ್ವಾಮಿ, ಸ್ವಾಗತ ಮಾಡ್ತೀವಿ. ನಾವೇನು ನಿಮಗೇನು ವಿರೋಧಿಗಳಲ್ಲ, ನಾವು ಬೇರೆ ಪಕ್ಷ ಇರ್ಬೋದು. ಆದರೆ ನಿಮಗೆ ನೀವು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಜನ ತೀರ್ಮಾನ ಕೊಟ್ಟವ್ರೆ. ನೀವು ನಮ್ಮ ಜೊತೆ ಮಾತಾಡ್ತಿರೋ ನಮಗೆ ಗೊತ್ತಿಲ್ಲ ಅದು, ಬಟ್ ನಾವಂತೂ ನಿಮಗೆ ಶಾಸಕರು ಅಂತ ತಿಳ್ಕೊಂಡಿದ್ದೀವಿ. ಅದನ್ನು ನೀವೇನು ಮಾಡಬೇಕು, ಅಭಿವೃದ್ಧಿ ಪಡಿಸಿ ಒಬ್ಬೊಬ್ಬರು ವಿಶ್ವಾಸ ತಗೊಂಡು ಹೋಗ್ಬೇಕಾಗಿದೆ ಹೊರತು ನೀವು ಈ ಥರ ಮೋಹನ್ ಕುಮಾರ್ ಹಂಗೆ ಮಾಡಿದ್ರು, ತೀರ್ಥಪ್ರಸಾದ್ ಹಂಗೆ ಮಾಡಿದ್ರು, ಇನ್ನೊಬ್ರು ಹಿಂಗೆ ಮಾಡಿದ್ರು ಅಂತ ಹೇಳೋದು ದಯಮಾಡಿ ಅದು ಆ ಕೆಲಸ ಮಾಡೋದು ಬೇಡ. ಎಡೆಹಳ್ಳಿ ವಿಚಾರಕ್ಕೆ ಬಂದ್ರೆ ದೊಡ್ಡ ಮುಖಭಂಗ ಶಾಸಕರಾಗಿದೆ, ಆ ನಿಟ್ಟಿನಲ್ಲಿ ಮುಖಭಂಗ ಅಂತ ಪ್ರಶ್ನೆ ಏನು ಬರಲ್ಲ. ಅಲ್ಲಿ ಏನಾಗಿದೆ ಅಂತಂದರೆ ಗ್ರಾಮದಲ್ಲಿ ಈಗ ಹೇಳಿದ್ರಲ್ಲ ಗೋವಿಂದರಾಜು ಮತ್ತು ಪ್ರಕಾಶ್ ಅವರು ಬಂದು ಇಲ್ಲಿ ಆವಾಗ ಊರಿಗೆ ಬಂದು ಪ್ರಶ್ನೆ ಮಾಡಿದಾಗ ರಂಗೋಲಿ ಸ್ಪರ್ಧೆ ಮಾಡ್ತಿದ್ದೀವಿ ಅನ್ನೋ ವಿಚಾರ ತೀರ್ಥಪ್ರಸಾದ್ ಗೊತ್ತಿಲ್ಲ. ಅದು ಬಂದವರು ಆಟೋ ಮೇಲೆ ಕೇಳಿ ಅವ್ರ ಅಭಿಮಾನದಿಂದ ಏನು ಮಾಡೋ ತೀರ್ಥಪ್ರಸಾದ್ಗೆ ಹೇಳಿ ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳೋರು ಅದಕ್ಕೆ ನಾವೇನು ಮಾಡೋಣ. ಅದಕ್ಕೆ ಅದಾದ್ಮೇಲೆ ಏನಾಯಿತು, ತೀರ್ಥಪ್ರಸಾದ್ಗೆ ಗೋವಿಂದರಾಜು ಫೋನ್ ಮಾಡಿ ಕೇಳವ್ರೆ. ಅವಾಗ ನೋಡೋಣ ಈಗ ಆಯಿತು, ಅವೆಲ್ಲ ಹೇಳಿದ್ರಲ್ಲ ಅವರು ಪಕ್ಷಾತೀತ ಮಾಡಿ ನಮ್ಮ ಸಾಲ ಇರ್ತದೆ ಅಂತ. ನೀವು ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಮಾಡ್ತೀವಿ ಅಂತ ಅಂದಮೇಲೆ JDS ಅವರಲ್ಲಿ ಹೆಂಗೋತಾರೆ? ಅವ್ರು ಹೇಳಿದ್ರಲ್ಲ ನಾವು ಹೋಗಲ್ಲ ಅಂತ ಹೇಳಿದ್ರಲ್ಲ. ಹೇಳಿ, JDS ಪಕ್ಷದಿಂದ ಯಾರಾದ್ರೂ ಹೊಸ ಒಬ್ಬ ಅಭ್ಯರ್ಥಿ ಬಂದ್ರೆ ಎಲ್ಲರೂ ಹುಮ್ಮಸ್ಸಿನ ಕೆಲಸ ಮಾಡ್ಬೇಕು ಅನ್ನೋ ಒಂದು ಭಾವನೆಗಳಿತ್ತು, ಸಾಕಷ್ಟು ಇದ್ವು. ಆದ್ರೆ ಇವಾಗ ಸ್ಥಳೀಯವಾಗಿ ಡಾಕ್ಟರ್ K. ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಅನ್ನೋದು ಬಹುತೇಕ ಖಚಿತ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ವಿಚಾರದಲ್ಲಿ ಈ ಪಕ್ಷದಲ್ಲಿರುವಂತಹ ಕೆಲವೊಂದು ಮುಖಂಡಗಳು ಬೇಸರದಿಂದ ಈಗಾಗಲೇ ಸಭೆ ಸಮಾರಂಭಗಳಿಗೆ ಹಿಂದೇಟು ಹಾಕುವಂಥದ್ದು, ಬರದೇ ಇರುವಂಥದ್ದು, ಪಕ್ಷ ಸಂಘಟನೆಗಳಲ್ಲಿ ಭಾಗವಹಿಸದೇ ಇರುವಂಥದ್ದು, ಇವೆಲ್ಲವೂ ಸಹ ಮತ್ತೆ ಮರುಕಳಿಸ್ತಾ ಇದೆ. ಪಕ್ಷದಲ್ಲಿ ಮತ್ತೆ 2028ಗೆ ಒಡೆಯಟ್ಗಳು ಬೀಳುವಂತ ಸಾಧ್ಯತೆಗಳು ಬಹಳಷ್ಟು ಇದೆ. ಆದ್ರೂ ಕೂಡ ನಾವೆಲ್ಲ JDS ಪಕ್ಷ ಅಧಿಕಾರಕ್ಕೆ ತರ್ತೀವಿ ಅನ್ನೋ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀರಾ. ಕಾರ್ಯಕರ್ತರನ್ನಾಗ್ಲಿ ಅಥವಾ ಮುಖಂಡರುಗಳನ್ನಾಗ್ಲಿ ಅಥವಾ ಈ JDS ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತವ್ರನ್ನಾಗ್ಲಿ ಅವ್ರನ್ನ ಕರೆತರುವಂತ ಕೆಲಸ ಏನಾದ್ರು ಮಾಡ್ತೀರಾ ಅಥವಾ ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿಯಾದ ಒಂದು ಬಲಪಡಿಸ್ತೀರಾ ಅಂತ? ಈಗ ಇದುವರೆಗೂ ಗೊಂದಲ ಇದ್ದು ನಿಜ, ಏನು ಟಿಕೆಟ್ ಯಾರಿಗೆ ಕೊಡ್ತಾರೆ ಇಲ್ಲಿ ಬಂದು. ಈಗ ಇದು JDS ಬೆಲ್ಟ್, ಇದು ನಿಮಗೆ ಗೊತ್ತಿದ್ದಂಗೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರ JDS ಬೆಲ್ಟ್ ಆದ್ದರಿಂದ ಇವರು ಕೇಳ್ತಾ ಇದ್ದಿದ್ದು ಸಹಜ ಅದು. ಆದರೆ ಇಲ್ಲಿ ತೀರ್ಮಾನ ಮಾಡೋದು ಯಾರು? ಕುಮಾರಸ್ವಾಮಿ ಅವರು ಅಂತಿಮವಾಗಿ ಡಾಕ್ಟ್ರಿಗೆ ನಾನು ಟಿಕೆಟ್ ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾದಮೇಲೆ ಆಟೋಮೆಟಿಕಾಗಿ ಯಾವುದೇ ನಮ್ಮ ಲೀಡರ್ ಅಸಮಾಧಾನ ಏನಿಲ್ಲ ರಾಜಕೀಯದಲ್ಲಿ. ಹಂಗಾರೆ ಇವಾಗ ಕಾಂಗ್ರೆಸ್ ಅಸಮಾಧಾನ ಇಲ್ವಾ? ಕಾಂಗ್ರೆಸ್ ಶಾಸಕರಿದ್ರು ಅಸಮಾಧಾನ ನಮಗೂ ಗೊತ್ತಿದೆ, ಅದು ಯಾರ್ಯಾರು ಅಸಮಾಧಾನ ಐತೆ ಅಂತ. ಅದನ್ನು ಆರೋಪ ಮಾಡೋಂಥದ್ದು ಏನಿಲ್ಲ. ಯಾರು ಒಟ್ಟಿಗೆ ಇರ್ತಾರೆ. ನಮ್ಮ JDS ಲೀಡರ್ ಯಾವತ್ತೂ ಕೂಡ ಈ 28ಗೆ ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಅನೌನ್ಸ್ ಮಾಡವ್ರೆ, ನಮ್ಮ ಕುಮಾರಣ್ಣ ಅನೌನ್ಸ್ ಮಾಡವ್ರೆ, ಅವರೇ ಅಭ್ಯರ್ಥಿ.
ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ. ಯಾರ್ಯಾರು ಇವಾಗ ಕ್ಷಣಿಕವಾಗಿ ತಾತ್ಕಾಲಿಕವಾಗಿ ಕಾಂಗ್ರೆಸ್ಗೆ ಹೋಗವ್ರೆ, ಆಮೇಲೆ ಅವ್ರು ವಾಪಸ್ ಬರೋದು ಆಟೋಮೆಟಿಕಾಗಿ ನೀವು ಆಮೇಲೆ ಕಾದು ನೋಡಿರುವಂತೆ. ಅದನ್ನು ನಾವೇನು ಹೇಳೋಂಗಿಲ್ಲ ಯಾರು ಬರ್ತಾರೆ ಅಂತ. ಬಂದೇ ಬರ್ತಾರೆ, ಆಮೇಲೆ ನಿಮ್ಮ ಕಾದು ನೋಡಿ ಗೊತ್ತಾಗ್ತದೆ. ನಾವೆಲ್ಲರೂ ಕೂಡ ನಾವೆಲ್ಲ JDS ಪಕ್ಷದ ಸಿದ್ಧಾಂತನ ಒಪ್ಪಿ ಇಲ್ಲಿರೋಂಥ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಒಂದಾಗಿರ್ತೀವಿ. ಡಾಕ್ಟ್ರ್ ಮೇಲೆ ಅಸಮಾಧಾನ ಏನಿಲ್ಲ. ಈಗ ಒಂದು ಸಂಸಾರ ಅಂದಮೇಲೆ ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ ಇದ್ದೇ ಇರ್ತದೆ, ಆಮೇಲೆಲ್ಲ ಒಂದಾಗಲ್ವಾ. ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟು ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಕುಮಾರಣ್ಣ ಅವರು ಟಿಕೆಟ್ ಕೊಟ್ಟಿರೋದು ಅನುಕಂಪದ ಮೇಲೆ, ಆಯ್ತಾ? ಇಲ್ಲಿ ಆ ಅನುಕಂಪ ಎಫೆಕ್ಟ್ ಆಗೋದಿಲ್ಲ ಚುನಾವಣೆಗಳು ಬಂದಾಗ. ಯಾಕಂದ್ರೆ ಮತದಾರನ ಒಲವನ್ನ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಒಂದು ಅನುಕಂಪ ಆಗಲಿ ಅದ್ಯಾವುದು ವರ್ಕೌಟ್ ಆಗಲ್ಲ. ಇಲ್ಲಿ ಬೇಕಾಗಿರೋದು ನಂಬಿಕೆ, ಒಂದು ವಿಶ್ವಾಸ. ತಾಲೂಕಿನಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವ್ರ ಮೇಲೆ ಆ ಒಂದು ವಿಶ್ವಾಸ ಮತದಾರರು ಇಟ್ಕೊಂಡಿದಾರ. 100% ಇದೆ. ಅವರು ವಿಶ್ವಾಸ ಇಲ್ಲದೆ 10 ವರ್ಷ ಗೆಲ್ತಾ 2 ಸಾರಿ 2 ಪೀರಿಯಡ್ ಎಲ್ಲರೂ ಗೆಲ್ತಾ ಇರಲಿಲ್ಲ. ಬರೀ ಅನುಕಂಪ ಇಲ್ಲ, ಅವ್ರ ಪಕ್ಷದ ಶಿಸ್ತಿನ ಸಿಪಾಯಿ ಯಾರು? ಡಾಕ್ಟರ್ ಶ್ರೀನಿವಾಸ ಮೂರ್ತಿ. ಈಗ ಹಿಂದೆ ಏನಾಯಿತು ಅಂದರೆ 50 ಕೋಟಿ 100 ಕೋಟಿ ಇದ್ದ ಕೂಡ ಆಫರ್ ಬಂದವರು ಕೂಡ ಅವತ್ತು ಕುಮಾರಣ್ಣ ಮತ್ತು ದೇವೇಗೌಡರ ಆಶೀರ್ವಾದ ನನಗೆ ಬೇಕೇ ಬೇಕು, ನನ್ನನ್ನು ಬೆಳೆಸೋರು ಅಂತ ಅವ್ರು ಇಲ್ಲಿ ಉಳಿದಂಥ ವ್ಯಕ್ತಿ. ಇಲ್ಲಿ ಸಣ್ಣ ಮಕ್ಕಳು ಕೂಡ ಡಾಕ್ಟರ್ ಮೇಲೆ ವಿಶ್ವಾಸ ಐತೆ, ಅದನ್ನು ನೀವೇನು ಹೇಳೋಂಗಿಲ್ಲ, ಅದು ನಮಗೆ ಗೊತ್ತಿರೋಂಥ ವಿಚಾರ. ಕುಮಾರಸ್ವಾಮಿ ದೇವೇಗೌಡ ಅವರಿಗೆ ಇವ್ರು ಬಿಟ್ಟು ಹೋಗ್ಲಿಲ್ಲ, ಆಫರ್ ಕೊಟ್ಟರು ಅನ್ನೋ ಅನುಕಂಪದ ಮೇಲೆ ಇಲ್ಲ JDS ಪಕ್ಷದ ಶಿಸ್ತಿನ ಸಿಪಾಯಿ ನಾವೆಲ್ಲರೂ ಕೂಡ ನಾವು JDSಗೆ ಸಪೋರ್ಟ್ ಮಾಡೋದು. ಇವತ್ತು ಡಾಕ್ಟ್ರಿಗೆ ಅನೌನ್ಸ್ ಮಾಡಿದ್ಮೇಲೆ ಡಾಕ್ಟ್ರ್ ಒಂದು ಹೇಳ್ತಿದ್ವಿ ನಾವು. ಅದು ತೀರ್ಮಾನ ಮಾಡೋದವರು ಕುಮಾರಣ್ಣ ತೀರ್ಮಾನ ಮಾಡಿದರು. ಎಲ್ಲಿ ಡಾಕ್ಟ್ರ್ ಬೇಡ ಅಂತ ಎಲ್ಲಿ ಹೇಳಿದ್ವಿ ನಾವು? ಆಯಿತು, ರಾಜಕೀಯದಲ್ಲಿ ಕಾಮನ್ ಅದು, 1 ವರ್ಷ ಸೋಲೋದು, ಇದು ಏನೋ ಒಂದು ವೇವಿತ್ತು, ಏನೋ ಒಂದು ಆಯಿತು. ಮುಂದೆ ಹಂಗೆ 28ಕ್ಕೆ ಆಗೋದೇ ಇಲ್ಲ. JDS ಪಕ್ಷನೇ ಇಲ್ಲಿ 100% ಗೆಲ್ಲೋದು. ಸರಿ, ಏನು ನಿನ್ನೆ ಈ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ಎಡೆಹಳ್ಳಿ ಪ್ಲಸ್ಸು ಭಾರತೀಪುರ ಗ್ರಾಮಕ್ಕೆ ರಂಗೋಲಿ ಸ್ಪರ್ಧೆಗೆ ಅಂತ ಬಂದು ಏನು ನಮ್ಮ JDS ಹೋಬಳಿ ಅಧ್ಯಕ್ಷರಾದ ಮೋಹನ್ ಕುಮಾರು ಪ್ಲಸ್ಸು ನಮ್ಮ ಹೋಬಳಿ ಕಾರ್ಯದರ್ಶಿಯಾದ ತೀರ್ಥಪ್ರಸಾದ್ ಮೇಲೆ ಅಪಪ್ರಚಾರ ಮಾಡಿರುವ ವಿಚಾರವಾಗಿ ನಾನು 2 ಮಾತು ಹೇಳೋಕ್ಕೆ ಈ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಕೇಳ್ಕೊತ ಇದ್ದೀನಿ. ತಮ್ಮ ವಿಚಾರ ಇಷ್ಟೇ ಶಾಸಕರೇ, ನೀವು ಒಳ್ಳೆ ಶಾಸಕರು, ಇಡೀ ಎಲ್ಲಕ್ಕೂ ಗೊತ್ತಿರೋ ವಿಚಾರ. ನಿಮ್ಮಲ್ಲಿ ಒಂದು ಶಿಸ್ತಿದೆ, ಅದು ನಾನು ನೋಡಿದ್ದೀನಿ. ನಾನು ಮಾಜಿ ಮಂತ್ರಿ ವೀರಣ್ಣನ ಕಾಲದಿಂದ ರಾಜಕೀಯ ಮಾಡ್ಕೊಂಬಂತೀನಿ. ಯಾವ MLA ಹೆಂಗೆ ಏನು ಅನ್ನೋದು ನನಗೆ ಗೊತ್ತು. ನೀವೇನು ಕೆಲಸ ಮಾಡಬೇಕು, ನಾನು ಈ ಕ್ಷೇತ್ರದ ಒಂದು ಇದನ್ನು ನಾವು ಉಳಿಸ್ಕೊಬೇಕು, ಎಲ್ಲ ಇದಾಗಬೇಕು ಅನ್ನೋದು ನಿಮ್ಮಲ್ಲಿ ಇದೆ. ಆದರೆ ನಿಮ್ಮಲ್ಲಿ ಇದಾರಲ್ಲ ಅಕ್ಕಪಕ್ಕ ಹಿಂದೆ ಮುಂದೆ, ಅವ್ರ ಮಾತನ್ನ ಸ್ವಲ್ಪ ದೂರ ಇಟ್ಬಿಟ್ಟು ಇನ್ನೊಂದು ಇರೋದು 1.5 ವರ್ಷ ಅಷ್ಟೇ ಇರೋದು. ಈಗಾಗಲೇ ಸಿದ್ದರಾಮಯ್ಯವರು 3 ವರ್ಷ ಇದನ್ನು ಅಧಿಕಾರ ಅನುಭವಿಸಿ 3 ವರ್ಷ ಆದ ನಂತರ ಇನ್ನು 2 ವರ್ಷಕ್ಕೆ ಬಿಟ್ಕೊಟ್ಟಾರೆ. ಅದ್ರಾಗಲೇ 2 ತಿಂಗಳು ಆಗೋಯ್ತು. ಇನ್ನು 1.5 ವರ್ಷ ಅಂತ ಇಟ್ಕೊಳ್ಳಿ. ಅದರೊಳಗಾಗಿ ನೀವು ತಿದ್ದುಕೊಂಡು ನಿಮ್ಮ ಅಕ್ಕಪಕ್ಕ ಇರೋ ಅವರಲ್ಲ, ಅವ್ರನ್ನ ಮಾತು ದೂರ ಇಕ್ಕಿ ರಾಜಕೀಯ ಮಾಡ್ಕೊಂಡೋಗಿ. ನಾವೇನು ಇದುವರೆಗೂ ನಿಮಗೆ ಅಡ್ಡ ಬಂದಿಲ್ಲ. ಎಲ್ಲೂ ಯಾವುದೇ ವಿಚಾರವಾಗ ನಮ್ಮ ಹೋಬಳಿ ಲೆವೆಲ್ ನಾನು ಮಾತಾಡ್ತಾ ಇದ್ದೀನಿ. ಯಾವ ವಿಚಾರವಾಗೂ BJP ಆಗಲಿ ಕಾಂಗ್ರೆಸ್ JDSನವರು ಅಡ್ಡ ಬಂದಿಲ್ಲ. ಈಗ ನೀವು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀರಾ. ನಾವು ಬರಬೇಕಾದ್ರೆ ಏನು ಮಾಡೋಕ್ಕಲ್ಲ. ಇದ್ರಾಗೆ ನೀವು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸೊಮ್ಮೆ. ನೀವು ಕೆಲಸ ಮಾಡಿಕೊಡಿ ಅಂತ ನಮ್ಮ ಕಾರ್ಯಕರ್ತರಾಗಲಿ BJPಯವರಾಗಲಿ JDSನವರಾಗಲಿ ಯಾರನ್ನಾಗಲಿ ಕೇಳತ್ತಪ್ಪ. ನೀವು ಶಾಸಕರೇ ಓಟ್ ಹಾಕಿಲ್ವಾ? ಶಾಸಕರನ್ನ ಓಟ್ ಹಾಕಿ ಗೆಲ್ಸೋದು ಈ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಮಾಡಿ ಅಂತ. ಉದಾಹರಣೆಗೆ ಒಂದೇ ಒಂದು ವಿಚಾರ, ಸೋಂಪುರ ಹೋಬಳಿ ಒಳಗೆ ಸೋಂಪುರ ಪಂಚಾಯಿತಿ ವಿಚಾರವಾಗಿ 4 ಮಾತಾಡ್ತೀನಿ. ಬನ್ನಿ ಸ್ವಾಮಿ, ಇಲ್ಲಿಂದ ಎಲ್ಲಿ ತಿಮ್ನಾಯಕನಹಳ್ಳಿಯಿಂದ ಬನ್ನಿ. ತಿಮ್ನಾಯಕನಹಳ್ಳಿಗೆ ₹1 ಹಾಕಿ ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಹೋಗೋಣ. ಪೆಮ್ನಳ್ಳಿ ಬನ್ನಿ, ₹1 ಕೆಲಸ ಹಾಕಿ ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಬನ್ನಿ. ಮೊನ್ನೆ ನಮ್ಮ ನಿಡ್ವಂದ ಕಾಲೋನಿ ಅಲ್ಲೇನ ನಾವು ₹1 ಕೆಲಸ ಹಾಕಿದ್ದೀರಾ? ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಬನ್ನಿ ಕೇಳೋಣ. ನಿಡ್ವಂದ ಊರೊಳಿಗೆ ಬನ್ನಿ, ಒಂದೇ ಒಂದು ಗುದ್ಲಿ ಮಣ್ಣಾಕ್ ₹1 ಕೆಲಸ ಆಗಿದ್ದೀರಾ 3 ವರ್ಷದಲ್ಲಿ? ಬನ್ನಿ ಹೋಗಿ ಕೇಳೋಣ.
ಆಮೇಲೆ ತಟ್ಟೆಕೆರೆಗೆ ಹೋಗಿ, ಆಮೇಲೆ ಕರ್ಮಣ್ಯಾಗ ಹೋಗಿ, ಆಮೇಲೆ ಮದನಹಳ್ಳಿ ಬನ್ನಿ. ಯಾವ ಊರ್ಗನ ₹1 ಕೆಲಸ ಹಾಕಿ ನಾನು ಈ ಥರ ಮಾಡಿದ್ದೀನಿ ಅಂತ ನೀವು ಮತ್ತೆ ನಿಮ್ಮವರು ಹೇಳ್ಬಿಟ್ರೆ, ನೀವು ಹೇಳಿದ್ದು ನಾನು ಮಾಡಿಸ್ಕೊಂತೀನಿ. ಬೇಗ ಇದನ್ನು ಚೆಕ್ ಮಾಡಿ, ರೆಕಾರ್ಡ್ ಐತೆ. ಸುಮ್ಕೆ ಬಾಯಿನಲ್ಲಿ ಹೇಳೋದಲ್ಲ, ರೆಕಾರ್ಡ್ ಇದೆ ಎಲ್ಲ. ಏನೋ ಹಿಂದೆ ನಾವೇನು ನಾಗರಾಜ್ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕಾಂಕ್ರೀಟ್ ಆಗಿದ್ರ ಮೇಲೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅವ್ರು ಹಾಕಿದ ಕಾಂಕ್ರೀಟ್ನ ಚೆನ್ನಾಗಿ ತೊಳೆದ್ರೆ ರಂಗಲೇ ಬಿಟ್ಟಿದ್ದೀರಪ್ಪ. ಇದೊಂದು ಒಳ್ಳೆ ಕೆಲಸ. ಬಂದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದೀರಾ. ಇದೇನು ಪ್ರಯೋಜನ ಅನ್ಸಲ್ಲ. ಇದು ದೇಶದ ರಾಜಕಾರಣ ಆಗ್ತದೆ. ಅವ್ರು ಕೇಳಿತ್ತಪ್ಪ, ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಕೇಳಿತ್ತಪ್ಪ ಕೆಲಸ ಕೊಡಿ ಸ್ವಾಮಿ ಅಂತ. ಅವ್ರ ಮೇಲೆ ಇಲ್ಲೂ ಸಲ್ಲದ ಆರೋಪ ಮಾಡಿದ್ದೀರಾ. ಏನು ಒಂದು ಪ್ರಯೋಜನ? ಈಗ ಅವ್ರೂ ಇಳಿತಾರೆ. ಈಗ ಏನು ಗುಂಡಿಗಳು ಬಿದ್ದಾವೋ ಆ ಗುಂಡಿಗಳಿಗೆ ರಂಗಲ್ಲ ಬಿಡಿಸೋ ನಡ್ರಿ ನಾವು, ಅದಕ್ಕೂ ನಾವು ಪ್ರೈಜ್ ಕೊಡೋಣ ಅಂತ ಮಾಡ್ತಾರೆ. ಪ್ರಯೋಜನ ಏನು? ದೇಶದ ರಾಜಕಾರಣ ಆಗ್ತದೆ. ಸರ್, ಈಗ ಅವರು 1,000 ಕೋಟಿ ತಗೊಂಬಂದೆ, 1,500 ಕೋಟಿ ತಗೊಂಬಂದೆ ಅಂತ ಗಾಳಿ ಗುಂಡಾಗ್ತಾ ಇದ್ದಾರೆ. ಹೌದು ಸರ್. ಆ ತಾಳಕ್ಕೆ ನೀವು ಕುಣಿತಾ ಇದ್ದೀರಾ, ಆಯ್ತಾ? ಅವ್ರು ಹೇಳಿದ್ದಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ ಅಂತ ಯಾರು ಮಾತಾಡ್ತಿಲ್ಲ. ಒಂದು ಆರ್ಡರ್ ಕಾಪಿ ಕೊಡಿ, ನಿಮ್ ಸರ್ಕಾರದಲ್ಲಿ ಅದು ಅನುಮೋದನೆ ಆಗಿರೋದಕ್ಕೆ ಒಂದು ದಾಖಲೆ ಕೊಡಿ, ಆಯ್ತಾ? ಯಾವ ಟೆಂಡರ್ ಮಾಡಿದೀರಾ ಅದಕ್ಕೆ ದಾಖಲೆಗಳನ್ನ ಕೇಳ್ತಾರ. ಸುಮ್ಮನೆ ಅವ್ರು ಹೇಳಿದ್ಕೆಲ್ಲ ನೀವು ತಲೆ ಹಾಡ್ಕೊಂಡು ಅವ್ರ ತಾಳ ಕುಡ್ಕೊಂಡು ಅವ್ರು ಹೇಳಿದಕ್ಕೆ ಎಲ್ಲಿ ಹಾಕಿದೀರಾ ಅಂತ ಕೇಳೋ ಬಂದು ಆರ್ಡರ್ ಕಾಪಿ ಕೊಡಿ ಅಂತ ಯಾಕೆ ಕೇಳ್ತಿಲ್ಲ ನೀವು? ಎಲ್ಲಿ ಸರ್ ಕೊಡ್ತಾರೆ ಕೇಳಿದ್ರೆ? ಸರ್ಕಾರ ಅವ್ರದೈತೆ. ಪ್ರತಿ ಒಂದು ವಿಚಾರಕ್ಕೂ ಪೊಲೀಸ್ನ ಉಪಯೋಗಿಸ್ಕೊಂತಾರೆ. ನಾವು ಜೀವಮಾನದಲ್ಲಿ 10 ವರ್ಷ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ನಾಗರಾಜು 5 ವರ್ಷ, ಯಾವತ್ತು ಒಂದೇ ಒಂದು ದಿನ ಒಂದು ದೇಶದ ರಾಜಕಾರಣ ಮಾಡ್ಕೊಂಬಂದಿಲ್ಲ ಸ್ವಾಮಿ. ನಮ್ಮ JDSನಲ್ಲಿ BJPನಾಗಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿಗೆ ಒಂದು ಕಾಂಟ್ರಾಕ್ಟ್ ಮಾಡ್ತಿರ್ತಾನೆ. ಅಲ್ಲಿಗೆ ಗೊತ್ತಾಗ್ಬಿಟ್ಟು ಕಾಂಗ್ರೆಸ್ ಲೀಡ್ರುಗಳು ಇದನ್ನ ಮಾಡಿಕೊಡ್ದವನು ಅಂತ ಹೋಗಿ ತಡಿತಾರೆ, ಅವನ ಕೆಲಸ ಬಿಡಿಸ್ತಾರೆ. ಯಾರೋ ಒಬ್ರು ಕಾಂಗ್ರೆಸ್ನವನಾಗಲಿ JDSನಾಗಲಿ 5-6 ವೆಹಿಕಲ್ ಇಕ್ಕಿರ್ತಾನೆ. ಆ ವೆಹಿಕಲ್ ನೀಡಿ ಸ್ಟೇಷನ್ ತಾವು ಹಾಕಿಸ್ತಾರೆ. ಸೇರ್ಕೋ ಕಾಂಗ್ರೆಸ್ಗೆ ಬಿಡಿಸ್ತೀವಿ. ಇದ ಸ್ವಾಮಿ ದೇಶದ ರಾಜಕಾರಣ. ಎಲ್ಲಾರ್ಗೂ ಹೊಟ್ಟೆ, ಹೆಂಡತಿ ಮಕ್ಕಳು ಹೊಟ್ಟೆ ಆಯ್ತು ಸ್ವಾಮಿ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಇರುವಂತಹ ಸಾಕಷ್ಟು 90% ಅಷ್ಟು ಗುತ್ತಿಗೆದಾರರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. 100% ಇದು ನಾನು ಹೇಳೋಣ ಅಂತಿದ್ದೆ, ನೀವೇ ಕೇಳಿರ. ಒಳ್ಳೆ ಪ್ರಶ್ನೆ ಕೇಳಿರ ನೀವು ಸರ್. ಏನು BJP ಗೌರ್ಮೆಂಟ್ ಇತ್ತು, JDS ಗೌರ್ಮೆಂಟ್ ಇತ್ತು, ಇನ್ನೊಂದು ಮತ್ತೊಂದಿತ್ತು. ಒಟ್ಟಿನಾಗ ಅವ್ರದ್ದು ವೃತ್ತಿ ನೆಲಮಂಗಲ ತಾಲೂಕಿನಾಗೆ ಕಾಂಟ್ರಾಕ್ಟು PWD ಆಗ್ಬೋದು, ಜಿಲ್ಲಾ ಪರಿಷತ್ ಆಗ್ಬೋದು, ಅವರು ಏನು ಕಾಂಟ್ರಾಕ್ಟ್ಗಳಿದ್ದಾರೋ ಅಲ್ಲಿ ಎಲ್ಲ ಹೋಬಳಿ ಮಟ್ಟದಿಂದನೂ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೀವನ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಅವನೇನೋ 3-4 ತಡ್ಕೊಂಡು ಏನೋ ಮಾಡೋರು. ಇವತ್ತು ನೀವು ಗೆದ್ದ ನಂತರ ಯಾರಿಗನ ಒಬ್ರಿಗೆ ₹1 ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ಬೆಳ್ಮಡ್ಚಿ ಇಷ್ಟು ಜನ ಕಾಂಟ್ರಾಕ್ಟ್, ಅವ್ರಿಗೆ ಹೆಂಡತಿ ಇಲ್ವಾ, ಮಕ್ಳಿಲ್ವಾ, ಹೊಟ್ಟೆ ಇಲ್ವಾ ಸ್ವಾಮಿ ಸಾಹೇಬ್ರೆ? ಏನಾಗಬೇಕು ಅವರು? ಯಾಕೆ ಸ್ವಾಮಿ ಹಿಂಗೆಲ್ಲ ಮಾಡ್ತೀರಾ? ನಿಮ್ಮಂಗೆ ಅವರು ಮನುಷ್ಯರು ಸ್ವಾಮಿ. ಬಿಡಿ ಸ್ವಾಮಿ, ರಾಜಕೀಯನ ಒಂದು ಕಡೆಗೆ. ಅಯ್ಯ, ರಾಜಕೀಯ ಅರಿಯೋ ನೀರಿದ್ದಂಗೆ ನಿಂತ್ಕೊಂಡ್ರಲ್ಲ ಯಾವತ್ತು. ಮುಂದಿನ ಚುನಾವಣೆಗೆ ನೀವು ಗೆಲ್ಲಿತೀರೋ ಅಥವಾ ಇನ್ನೊಬ್ರು ಗೆಲ್ಲುತ್ತೋ ಏನಾಗ್ತದೋ, ದ್ವೇಷ ಮಾಡಕ್ ಹೋಗ್ಬಾರ್ದು ಯಾವತ್ತೂ ರಾಜಕಾರಣದ. ಈಗಳ ಪ್ರಕಾರ ಕಾಂಗ್ರೆಸ್ ಲೀಡರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಂಡಿಯಾ ಕಾರ್ಯಕರ್ತರು ಇರೋ ಜಾಗದಲ್ಲಿ ಸ್ವಾಮಿ ವರ್ಕ್ ಆಗಿಲ್ಲ. ಕೇಳಿ ಬುದ್ಧಿ, ಯಾವ್ದೋ ಮೇನ್ ರೋಡ್ಗಳು ಬಿಟ್ಟು ಯಾವ ಊರಾಗ ಯಾವ ಕಾಂಗ್ರೆಸ್ ಆಗ್ಲಿ, ಈಗ ಆಯ್ತು ಒಂದು ಉದಾಹರಣೆ ಕೊಡ್ತೀನಿ. ನಾನು ಮಿಡುವಂದಲ್ಲಿ ಕಾಂಗ್ರೆಸ್ ಲೀಡರ್ ಇಲ್ವ ಸ್ವಾಮಿ? ಇದಾರೆ. ಯಾವ ಇದ್ರಲ್ಲಿ ಮಾಡಿದ್ದಾರೆ ತೋರಿಸಿ, ಬನ್ನಿ, ಬೆಳಿಗ್ಗೆನೆ ಬನ್ನಿ, ತಾವು ಬನ್ನಿ, ಶಾಸಕರು ಬರ್ಲಿ, ನಾವು ಎಲ್ಲ ಬರ್ತೀವಿ, ಇಂಥ ಕೆಲಸ ಮಾಡಿದ್ವೇನಪ್ಪ ಅಂತ ತೋರಿಸ್ಲಿ, ಬೆಳ್ ಮಾಡ್ಲಿ. ಯಾವುದು ಇಲ್ಲ ಸ್ವಾಮಿ. ಯಾವ ಕಾಂಗ್ರೆಸ್ಗೂ ಊರ್ನಾಗೂ ಇಲ್ಲ, ಯಾವ್ದು ಹಳದೂರ್ನಾಗೂ, ಯಾವ BJP ಊರಾಗ ₹1 ಕೆಲಸ ಆಯ್ತು ಬಿಡಿ ಅಷ್ಟೇ. ಇನ್ನೇನು ಕೇಳ್ತೀರ? ಸಾಕು. ಕೆಲವು ದಿನಗಳ ಹಿಂದಷ್ಟೇ ನಿಮ್ಮ ಮತ್ತೆ JDS ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದಿತ್ತು. ತಾವು ಸಹ ಮೋಹನ್ ಕುಮಾರ್ ಅವ್ರನ್ನ ಕರ್ಕೊಂಡು ಕಾಂಗ್ರೆಸ್ ಹೋಗೋದಕ್ಕೆ ಮುಂದಾಗಿದ್ರಿ. ಇವತ್ತು JDS ಪರವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ, ಏನ್ ಉದ್ದೇಶ ಇದೆ? ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಕರೆಕ್ಟಾಗಿರತಕ್ಕಂಥ ಪ್ರಶ್ನೆನ ಕೇಳಿದ್ದೀರಾ. ಇದರಲ್ಲಿ ಯಾವುದೇ ವಿಚಾರವಾಗೂ ಇಲ್ಲ. ನಮಗೂ JDSಗೂ ಭಿನ್ನಾಭಿಪ್ರಾಯ ಇದ್ದಿದ್ದಿಟ.
ನಾವು ಕಾಂಗ್ರೆಸ್ಸಿಗೆ ಸೇರಬೇಕು ಅಂದ್ಕೊಂಡಿದ್ದು ದಿಟ. ನಾವು ಮಾನ್ಯ MLA ಅವ್ರ ಹತ್ರ ಸಂಪರ್ಕದಲ್ಲಿ ಇದ್ದಿದ್ದು ದಿಟ. ಕಾರಣ ಏನು ಅಂತಂದರೆ TAPCMS ಮತ್ತು ಕೆಲವಾದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇವೆಲ್ಲವೂ ಅವಾಗ ಕೂಡ್ಕೊಂಡು ಬಂದಿದ್ದು. ಇವರೇನು ಮಾಡಿದ್ರು, ಶಾಸಕರು ನಮ್ಮನ್ನೆಲ್ಲ ಬದಿಗಿಟ್ಟು ನಮ್ಮನ್ನು ಸರಿ ಏನಾಯಿತು ಅಂತಂದರೆ ಇದೇ BDCC ಎಲೆಕ್ಷನ್ನಲ್ಲಿ BDCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಾವು ನಮ್ಮ ಆತ್ಮೀಯ ಸ್ನೇಹಿತನಾದಂಥ ಇದು ಕತೆ ಉದ್ದಕ್ಕಾತೈತೆ ಅಂತ ಅಂದ್ಬಿಟ್ಟು ನನಗೆ ಹೇಳೋಕ್ಕಾಗ್ತಾ ಇಲ್ಲ. BDCC ಬ್ಯಾಂಕಿನ ಚುನಾವಣೆ ಒಳಗೆ ಜಯಣ್ಣನ ಅಪೋಸಿಟ್ ಮಾಡ್ಕೊಂಡು ಪಟ್ಟಾಭಿರಾಮಯ್ಯನವ್ರನ್ನ ಅಪೋಸಿಟ್ ಮಾಡ್ಕೊಂಡು ನಾವೆಲ್ಲರೂ MBT ಪರವಾಗಿ ಕೆಲಸ ಮಾಡಿದ್ವಿ. MBT ಪರವಾಗಿ ಕೆಲಸ ಮಾಡಿದಂಥ ಕಾಲದಲ್ಲಿ ಇದೇ ಜಯಣ್ಣನಿಗೆ ವಿರುದ್ಧವಾಗಿ ನಾವು ಓಟ್ ಚಲಾಯಿಸಿದ್ವಿ. ನಮ್ಮ ಕೇಶವಮೂರ್ತಿ ಸಾಹೇಬರು ಏನು ತಾಲ್ಲೂಕು ಲೀಡರ್ಗಳಿದ್ರಲ್ಲ ಅವರೆಲ್ಲ ಇವ್ರ ಬಾಪಣೆ ಮೇರೆಗೆ ನಾವೆಲ್ಲರೂ ಸೇರ್ಕೊಂಡು ಇವ್ರಿಗೆ ಓಟ್ ಹಾಕಿದ್ವಿ. ಓಟ್ ಹಾಕ್ಬಿಟ್ಟು ಈಚೆಗಡೆಗೆ ಬಂದ ಮೇಲೆ ಇದೇ MBT ಅವರು ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಇದು ಮಾಡಿದ್ರು. ತಿರ್ಗಾ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಾವು ಅವ್ರಿಗೆ ಓಟ್ ಹಾಕಿ ಯಾವುದೇ ಫಲಾಪೇಕ್ಷೆ ಇಲ್ದಲೇ ಏನೂ ತಗೊಳದಲ್ಲೇ ಏನೂ ಮಾಡ್ದಲೇ ಫಲಾಪೇಕ್ಷೆ ಇಲ್ದಲೇ ಅವ್ರು ಓಟ್ ಹಾಕ್ಬಿಟ್ಟು ಬಂದಮೇಲೆ ಅಟ್ಲೀಸ್ಟ್ ನಮ್ಮನ್ನು ಒಂದು ಗೌರವಯುತವಾದಂಥ ಸ್ಥಾನದಲ್ಲಾದ್ರೂ ಇಟ್ಟು ಅವರು ನಮ್ಮನ್ನು ಇದು ಮಾಡಬೇಕಾಯಿತು. ನೆಕ್ಸ್ಟ್ ಎಲೆಕ್ಷನ್ಗೆ ಅವಾಚ್ಯವಾದಂಥ ಶಬ್ದಲ್ಲ, ನಮ್ಮ ಊಟ ನಾವು ಮಾಡ್ಕೊಂಡು ಅವಾಚ್ಯವಾದಂಥ ಶಬ್ದಗಳಿಂದ ನಿಂದಿಸಿದವರಿಗೆ ತಿರ್ಗಾ ನಾವು ಓಟ್ ಹಾಕೋದು ಹೆಂಗೆ? ಅವ್ರಿಗೆ ಓಟ್ ಹಾಕೋಕ್ಕಾಗಲ್ಲ ಅಂತ. ಅವಾಚ್ಯ ಶಬ್ದದಿಂದ ನಿಂದಿಸಿದಂತ ವ್ಯಕ್ತಿ ಯಾವ ಪಕ್ಷದವರು? ಅವಾಗ ಹಿಂದೆ ಇದ್ದವ್ರು MBT ಅವರು ಯಾವ ಪಕ್ಷ ಅಂತ ಅಂದ್ಬಿಟ್ಟು ಹಿಂದೆ ಏನೋ ದಳದಲ್ಲೇನೋ ಇದಾಗಿದ್ರಂತೆ. ನಾವು ಅವಾಗ ದಳದಲ್ಲಿರಲಿಲ್ಲ, ನಾವು ಕಾಂಗ್ರೆಸ್ಸಲ್ಲಿದ್ವಿ. ನಾವು ಮೊದಲು ಕಾಂಗ್ರೆಸ್ಸಲ್ಲಿದ್ವು. ನಮ್ಮನ್ನು ಕರ್ಕೊಂಬರ್ಬೇಕಾದ್ರೆ ಇವರೆಲ್ಲರೂ ಸೇರ್ಕೊಂಡು ನಮ್ಮನ್ನು ಕಾಂಗ್ರೆಸ್ಸಿಂದ ದಳ ಕರ್ಕೊಂಬಂದರು. ಅವಾಚ್ಯವಾದಂಥ ಅವರು ಇದ್ರಾಗಿಂದ ಮಾತಾಡಿದವ್ರಿಗೆ ತಿರ್ಗಾ ಓಟ್ ಹಾಕೋದು ಹೆಂಗೆ ಅಂತ ಅಂದ್ಬಿಟ್ಟು ಓಟ್ ಹಾಕಲಿಲ್ಲ. ಈ ವಿಚಾರವಾಗಿ ಏನು ಮಾಡಿದ್ರು, ಮಾನ್ಯ ಶಾಸಕರ ಹತ್ರ ಯಾರೋ ರೆಕಾರ್ಡಿಂಗ್ ಮಾಡ್ಕೊಂಡು ಜ್ಯೋತಿ ಮುಂದೆ ಗೆಲ್ತಾನ ಇವ್ರು ಆತಾರ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಕರೆದು ಕೇಳಿದ್ರಂತೆ. ಮಾನ್ಯ ಶಾಸಕರು ನನ್ನೇ ಕರೆದ್ಬಿಟ್ಟು, ಏನಪ್ಪ ಹಿಂಗೆಲ್ಲ ಮಾತಾಡಿದ್ಯಾ, ನೀನು ಮಾತಾಡಿರೋ ತಪ್ಪು ಕಣಪ್ಪ, ಏನಕ್ಕೆ ಮಾತಾಡಿದೆ ಹಿಂಗೆ ಅಂತ ಕ್ಲಾರಿಫೈಡ್ ಕೇಳ್ಬೋದಾಯಿತು. ಈಗಿರೋ ಹಾಲಿ ಶಾಸಕರು ನಮ್ಮನ್ನು ಯಾವುದೇ ವಿಧವಾದಂಥ ಕ್ಲಾರಿಫಿಕೇಷನ್ನೇ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ, ಮಗದೊಂದೇ ಆಗಲಿ ಕೇಳಲಿಲ್ಲ. ಆಮೇಲೆ ನಮಗೆ ಗೌರವಯುತವಾಗಿರ್ತಕ್ಕಂಥ ಜಾಗದಲ್ಲಿ ಇರಬೇಕೇ ಹೊರತು ಗೌರವಯುತವಲ್ಲದಂಥ ಜಾಗದಲ್ಲಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನ್ಸಿಗೆ ಅನ್ನಿಸ್ತು. ಆದ್ದರಿಂದ ನಾವು ಗೌರವಯುತವಾಗಿ ಎಲ್ಲಿ ನಡ್ಕೊಂತೀವೋ ಅಲ್ಲೇ ಇದ್ಬಿಡ್ಬೇಕು. ನಮ್ಮನ್ನು ಯಾವ ವಿಧಾನ ತಗೊಂಡಲ್ಲೇ ಏಕರೂಪವಾದಂಥ ನಿಲುವನ್ನು ತೆಗೆದುಕೊಂಡ್ರು ಅಂತ ಅನ್ನೋದು ಒಂದು ಬಂತು. ಅದಕ್ಕೋಸ್ಕರ ಹಂಗಾಯ್ತು. ಮತ್ತೆ JDS ಬಂದಿಲ್ಲ. ನಾವೆಲ್ಲಿ ಶಾಲಾ ಹಾಕೊಂಡು ಎಲ್ಲಿ ಇದು ಮಾಡ್ಕೊಂಡು ಎಲ್ಲಿ ಯಾವ ಕಾಲದಲ್ಲಿ ಹೋಗಿದ್ವಿ? ನಾವು ಯಾವತ್ತೂ ಕಾಂಗ್ರೆಸ್ ಹೋಗಲಿಲ್ಲ. MLA ಅವ್ರು ನಮಗೂ MLA ಅವರೇನೆ. ನಮ್ಗೆ MLA ಅಲ್ವಾ ಅವರು? ನಮಗೆ ಶಾಸಕರೇನೆ, ಕ್ಷೇತ್ರದ ಶಾಸಕರು. ಓಟ್ ಹಾಕಿರೋರ್ಗೂ ಶಾಸಕರೇನೆ, ಓಟ್ ಹಾಕ್ದಲ್ಲೇ ಇರೋರ್ಗೂ ಶಾಸಕರೇನೆ. 224 ಜನ ಶಾಸಕರಲ್ಲಿ ಅಸೆಂಬ್ಲಿಗೆ ಹೋದ್ರೆ ಎಲ್ಲರೂ ಶಾಸಕರೇ ಅಂತಾನೆ ಅನ್ನೋದು. ಇವ್ರು ಈ ಶಾಸಕರು, ಇವ್ರು ಈ ಶಾಸಕರು ಅನ್ನೋದು ಬರಲ್ಲ ನವಾಬ್ರೆ. ಹೆಂಗಾಸಿಂದ ಬರಕ್ಕೆ ಸಾಧ್ಯ? ಅದು ನಮ್ಮ ಶಾಸಕರು. JDS ಪಕ್ಷದ ಶ್ರೀನಿವಾಸ ಮೂರ್ತಿ ಒಂಥರ ಹಸು ಮಗು ಇದ್ದಂಗೆ. ಹಿಂದೆಗಡೆ ಇದು ಧರಣಿ ಮಂಡಲ ಮಧ್ಯದೊಳಗೆ ಹಿಂದೆ ಬಂದರೆ ಆಯಬೇಡ, ಮುಂದೆ ಬಂದರೆ ಆಯಬೇಡ, ಹಿಂದೆ ಬಂದರೆ ಒದೆಯಬೇಡ. ಆ ಕಾರ್ಯಕ್ರಮದವರು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ, ಎಲ್ಲಾರನ್ನೂ ಇದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲಾರನ್ನೂ ತಬ್ಕೊಂತಾರೆ, ಎಲ್ಲಾರನ್ನೂ ಬಾಚ್ಕೊಂತಾರೆ. ಯಾರ ವಿಚಾರವಾಗೂ ಅವರೇನು ಅವ್ರ ವಿಚಾರವಾಗಿ ಎಲ್ಲೂ ಕ್ಷೇತ್ರದಲ್ಲಿ ಅವ್ರ ವಿಚಾರ ಒಂದೇ ಇರೋದು, ದುಡ್ಡು ಖರ್ಚು ಮಾಡಲ್ಲ, ಮುಂದಕ್ಕೆ ಬರಲ್ಲ, ದುಡ್ಡು ಖರ್ಚು ಮಾಡಲ್ಲ, ಜನ ಸಂಘಟನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಸ್ವಾಮಿ, ಅಧಿಕಾರದಲ್ಲಿರತಕ್ಕಂಥವರು ಜನದ ಮುಂದೆಗಡೆ ಹೋಗ್ತಾರೆ. ಜನಗಳ ಇದನ್ನ ಬವಣೆ ನೀಗಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಕೆಲಸ ಮತ್ತು ಕರ್ತವ್ಯ. ಈಗ ಡಾಕ್ಟ್ರು 3 ವರ್ಷದಿಂದ ಬಂದಿಲ್ಲ ಅಂದರೆ ಡಾಕ್ಟ್ರು ಬಂದು ಏನು ಮಾಡ್ತಾರೆ? ಮಾಜಿ ಶಾಸಕರು ಡಾಕ್ಟ್ರು ಅಂತ ಅಂತಾರೆ. ನಾನು ಡಾಕ್ಟ್ರು ಅಂತ ಕೋಟ್ ಮಾಡೋದು ಮಾಜಿ ಶಾಸಕರನ್ನ. ಏನಕ್ಕೆ ಬಂದಿಲ್ಲ ಅನ್ನೋದಕ್ಕೆ ಅದಕ್ಕೂ ಒಂದು ದೊಡ್ಡ ಆರೋಪ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ಈ ಶಾಸಕರು 10 ವರ್ಷ ಅಧಿಕಾರದಲ್ಲಿದ್ದಾಗ ಇದೇ ಸ್ಥಳೀಯ ಶಾಸಕರಾದ ಶ್ರೀನಿವಾಸ್ ಅವರು ಕಾಂಟ್ರಾಕ್ಟರ್ ಆಗಿದ್ರು. ಅವರಿಬ್ಬರು ಮಧ್ಯದಲ್ಲಿ ಏನೋ ಕೆಲಸದ ವಿಚಾರದಲ್ಲಿ ಏನೋ ಸ್ವಲ್ಪ ಗೋಲ್ಮಾಲ್ ಆಗಿದೆ. ಹಂಗಾಗಿ ಶಾಸಕರು ವಿರುದ್ಧವಾಗಿ ಮಾತಾಡಿದ್ರೆ ಅದನ್ನ ತೆಗೆದ ಬೀದಿಗೆ ಅಂದ್ಬಿಟ್ಟು ಶಾಸಕರ ಎದುರು ಮಾತಾಡ್ತಿಲ್ಲ ಅನ್ನೋದು ಆರೋಪ.
ಶಾಸಕರು ಸ್ಥಳೀಯದ ಶಾಸಕರು ಶಾಸಕರು ಕಾಂಟ್ರಾಕ್ಟರ್ ಅಲ್ವಲ್ಲ? ಈ ಶಾಸಕರು ಈಗಿರೋರು ಈಗಿರೋ ಶಾಸಕರು ಕಾಂಟ್ರಾಕ್ಟರ್ ಆಗಿರ್ಬೋದು. ಅವ್ರು ಈಗಿರೋ ಶಾಸಕರು ನಮ್ ಡಾಕ್ಟ್ರು ಶಾಸಕರಾಗಿದ್ದಾಗ ಗುತ್ತಿಗೆದಾರರಾಗಿ ಬಂದಾಗ ಇದೇನೋ ಪರ್ಸೆಂಟೇಜ್ ಇವರೇನೋ ಹಗರಣಗಳು ಮಾಡಿದ್ದಾರೆ ಅನ್ನೋದು ಅವ್ರ ಎವಿಡೆನ್ಸ್ ಇಟ್ಕೊಂಡಿದ್ದಾರಂತೆ. ಎವಿಡೆನ್ಸ್ ಇದ್ರೆ ಅದನ್ನ ತೆಗೆದ್ಬಿಟ್ಟು ಮುಂದೆ ಇಡಬೇಕು. ರಾಜಕಾರಣ ಇದು. ಎವಿಡೆನ್ಸ್ಗಳನ್ನ ಯಾರಾದ್ರೂ ಮನೆ ಮಡಿಕಂತಾರ? ಈಗ ಸತ್ಯ ಧರ್ಮ ಐತೆ ಅನ್ನೋದಕ್ಕೆ ಸಾಕ್ಷಿ ಐತೆ ಅಂತ ಅನ್ನೋದ ಮೀಡಿಯಾ ಮುಂದೆಗಡೆ ಪ್ರಸ್ತುತ ಪಡಿಸ್ಬೇಕು. ಯಾರ್ಯಾರ ಹತ್ರ ಏನೇನು ಎವಿಡೆನ್ಸ್ ಐತೆ ಅಂತ ಅಂದ್ಬಿಟ್ಟು ಬರೀ ಗಾಳಿಲಿ ಗುಂಡೊಡಿಯೋದು ಅಂತಾರಲ್ಲ, ಆ ಗುಂಡೊಡಿಯಂತ ಪ್ರಕ್ರಿಯೆ ಆಗಬಾರ್ದು. ಈಗ ಐತೆ ಅಲ್ವಾ ಇಂಥದ್ದು ಸಾಕ್ಷಿ ಐತೆ ಅಂತ ಅಂದ್ರೆ ಅಂತ ಸಾಕ್ಷಿನ ಅಲ್ಲಿ ಪ್ರಸ್ತುತ ಪಡಿಸ್ಬೇಕು, ಹಾಜರು ಪಡಿಸ್ಬೇಕಲ್ಲ ಅವ್ರ. ಮತ್ತೆ ಸ್ಥಳೀಯ ಶಾಸಕರು ಅಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ನಿಮ್ ಶಾಸಕರು ಉದ್ದು ಬಿಡ್ತಿಲ್ಲ? ಈಗ ಸ್ಥಳೀಯ ಶಾಸಕರು ಮಾತಾಡ್ತಾವ್ರೆ ಅಂತ ಅಂದ್ರೆ ಅವ್ರಿಗೆ ಅವ್ರು ಯಾಕೆ ಮಾತಾಡಿಲ್ಲ ಸರ್? ಈಗ ನೀವೇ ಹೇಳ್ತಾ ಇದ್ದೀರಾ, ಎಲ್ಲಿ ಒಂದು ಒಂದು ಕಾರ್ಯಕ್ರಮ ಆಯ್ತು, ಬಂದ್ ಮಾಡಿದ್ರು. ಈಗ ಮೊನ್ನೆ ಅಲ್ಲೆಲ್ಲ ಒಂದು ಕಾರ್ಯಕ್ರಮಗಳಿಗೆ ತಾವೇ ಹೋಗಿದ್ದೀರಾ, ತಾವೇ ಮಾಡಿದ್ದೀರಾ, ಮಾತಾಡಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಾಮುಂಡಿ ನ್ಯೂಸ್ನವರು ನೀವು ಅದನ್ನ ಇದು ಮಾಡ್ತಲೇ ಇದ್ದೀರಲ್ಲ, ಎಲ್ಲದಕ್ಕೂ ಬಂದಿರೋದು ಮಾಡಿರೋದು ಎಲ್ಲದನ್ನು ನೀವು ತೋರಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಈಗ ಈಚೆಗಡೆಗೆ ಬಂದಿದ್ದಾರಲ್ಲ 2-3 ವರ್ಷದಿಂದಲೂ ಅವ್ರಿಗೂ ಒಂದು ಏನೋ ಒಂದು ಇದರಲ್ಲಿ ಒಂದು ಗಂಟ್ಲಲ್ಲಿ ಏನೋ ಒಂದು ಇದಾಗಿತ್ತು, ಅದನ್ನ ಆಪರೇಷನ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗಿದ್ರು. ಅದೆಲ್ಲ ಈಗ ಶುರುವಾಗಿದೆ. ಈಗ ಬಂದಿದ್ದಾರೆ. ಆಮೇಲೆ ಟಿಕೆಟು ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅನ್ನೋದು ಒಂದು ಅಪಪ್ರಚಾರ ಇತ್ತು. ಆ ಅಪಪ್ರಚಾರಗಳೆಲ್ಲ ಈಗ ನಿಂತೈತಿ. ಈಗ ಡಾಕ್ಟ್ರಿಗೆ ಕೊಡಬೇಕು ಅಂತ ಅನ್ನೋದು ಫೈನಲೈಸ್ ಆಗೈತಿ. ಈಗ ಡಾಕ್ಟ್ರೇ ಅಂತ ಅಂದ್ಬಿಟ್ಟು ಇದಾಗೈತಿ. ಈಗ ಎಲ್ಲರೂ ಈಗ ಅವರು ಮುಂದೆಗಡೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ಕಾರ್ಯಕರ್ತರುಗಳು ಯಾರನ್ನೂ ಕೈ ಬಿಟ್ಟಿಲ್ವಲ್ಲ. ಅವ್ರಿಗೆ ಕೇಳ್ತಾ ಇರೋ ಪ್ರಶ್ನೆ, ಮಾಜಿ ಶಾಸಕರು ಹಾಲಿ ಶಾಸಕರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಅವ್ರು ಏನೇ ಆರೋಪ ಮಾಡೋರು ನೀವು ತಲೆ ಕೆಡಿಸ್ಕೊಂತ ಇಲ್ಲ, ಯಾಕೆ ಭಯಾನ ಅನ್ನೋದು ಅವರ ಪ್ರಶ್ನೆ. ಭಯನೂ ಇಲ್ಲ, ಎಂಥದ್ದು ಇಲ್ಲ. ಅವರೊಂದು ಸ್ವಲ್ಪ ಅದೇ ಹೇಳ್ದಲ್ಲ, ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ. ಆ ಸಂಸ್ಕೃತಿಯವರು ಯಾರು ಏನೇ ಹೇಳಿದ್ರು ಹೂ ಅನ್ಕೊಂಡು ಅವ್ರ ಅವ್ರ ಕೆಲಸದಲ್ಲಿ ನಿಪುಣರು, ಕೆಲಸ ಕಾರ್ಯ ಮಾಡೋದ್ರಲ್ಲಿ ನಿಪುಣರು, ಹೆಸರು ಮಾಡೋದ್ರಲ್ಲಿ ನಿಪುಣರು. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ ಊರ್ಗನ ಹೋಗಿ ಕಾಂಕ್ರೀಟ್ ಕೆಲಸಗಳು ನಮ್ಮೂರಲ್ಲೇ ಹೆಚ್ಚು ಕಮ್ಮಿ 15-20 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಅವರು ಹಿಂದೆ ಶಾಸಕರಾಗಿದ್ದಾಗ. ಅದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತಾಡ್ತಾ ಐತೆ ಹೊರತು ಅವ್ರು ಮಾತಾಡ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾತಾಡ್ತಾ ಇದ್ದಾವೆ ಇವತ್ತು. ಹಾಲಿ ಶಾಸಕರು ನಿಮ್ಮೂರಿಗೆ ಇತ್ತೀಚೆಗೆ ಕೆಲಸ ಮಾಡಿದಾರ 3 ವರ್ಷದಲ್ಲಿ? ನಮ್ಮೂರಲ್ಲಿ ಯಾವ್ದು ಕೆಲಸ ಆಗಿದೆ ಅಂತ ಹೇಳಿ ನಾನು. ಈಗ ಮೊನ್ನೆ ರಂಗೋಲಿ ಇದಕ್ಕೆ ಬಂದಾಗ ನಾವು ನಮ್ಮಲ್ಲೇನು ವಿರೋಧ ಮಾಡಲಿಲ್ಲ. ರಂಗೋಲಿಗೆ ಬಂದಾಗ ನಿಮ್ಮೂರಲ್ಲಿ ಮೋರೆ ಹಾಕ್ಸಿರೋದು ನಾನೇನೆ ಅಂತ ಹೇಳುದು. ಆ ಮೋರೆ ಹಾಕಿಸಕ್ಕೆ ಅದು MI ಡಿಪಾರ್ಟ್ಮೆಂಟಿಗೆ ಸೇರಿದಂತ ಇದು. ಆ ಮೋರಿನ ಹಾಕಿಸ್ಬೇಕು ಅಂತ ಅಂದ ಕಾಲದಲ್ಲಿ ಅದನ್ನ MI ಇಂದ ಅಪ್ರೂವಲ್ ತಗೊಂಡಕ್ಕೇನೆ ಆ ಮೋರಿ ಕಿತ್ತಾಕಿ ಇನ್ನೊಂದು ಮೋರಿ ಅಪ್ರೂವಲ್ ತಗೊಂಡಕ್ಕೇನೆ ಸುಮಾರು 1.5 ವರ್ಷಗಳ ಕಾಲ ಆಗೈತೆ. ದುಡ್ಡು ತಗೊಂಬಂದವ್ರು ನಾವು, ಮಾಡಿಸ್ತವ್ರು ನಾವು. ಮೈಸೂರಿಂದ ಕರ್ಕೊಂಬಂದು ಜಿಯಾಲಜಿಸ್ಟ್ ಕರ್ಕೊಂಬಂದು ಮಣ್ಣನ್ನ ರೀತಿ ನೀತಿನ ವಿಧಾನನ ಅಳತೆ ಮಾಡಿಸ್ತವ್ರು ನಾವು, ಎಲ್ಲ ಮಾಡಿದವ್ರು ನಾವು. ಎಲ್ಲ ಮಾಡಿದ್ ನಾವು ಲಾಸ್ಟ್ಗೆ ಬಂದ್ಬಿಟ್ಟು ನಾನು ಮಾಡಿಸಿದ್ದು ಅಂತಂದ್ರೆ ಯಾರು ಇಟ್ಕೋದು. ಇವಾಗ ಮಾಧ್ಯಮದವರು ನಮ್ಮ ಸ್ನೇಹಿತರುಗಳು ಕರೆದವ್ರು, ಇವಾಗ ನಮ್ಮ JDS ಅಧ್ಯಕ್ಷರುಗಳು ಕರೆದಿರೋ ಉದ್ದೇಶ ಏನು? ಮೋಹನ್ ಕುಮಾರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ ಅಂತ ಹೊರಟಿದ್ದಾರೆ. ಮೋಹನ್ ಕುಮಾರ್ ಸರಿಗವ್ರೆ ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು 3-4 ತಿಂಗಳಿಂದ ಸರಿಗವ್ರೆ ಅಂತ ಹೇಳ್ತಿದ್ರು. ಈಗಾಗಲೇ ಮನೆ ದಿವಸ ರಾತ್ರಿಯಿಂದ ಮೋಹನ್ ಕುಮಾರ್ ಸರಿ ಇಲ್ಲ ಅನ್ನೋದು ಬಂದೈತೆ. ಯಾರು ಯಾವಾಗ ಎಲ್ ಸರಿಗಿರ್ತಾರೆ, ಎಲ್ ಸರಿಗಿರಲ್ಲ, ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಚೆನ್ನಾಗಿರಲ್ಲ, ಯಾವ ಪಾರ್ಟಿಯವ್ರು ಚೆನ್ನಾಗಿರ್ತಾರೆ, ಯಾವ ಪಾರ್ಟಿಯವ್ರು ಚೆನ್ನಾಗಿರಲ್ಲ, ಕಾಂಗ್ರೆಸ್ನವ್ರು ಚೆನ್ನಾಗಿರ್ತಾರ, ಕಾಂಗ್ರೆಸ್ನವ್ರು ಚೆನ್ನಾಗಿರಲ್ವಾ, BJPನವ್ರು ಚೆನ್ನಾಗಿರ್ತೈತಾ, BJPನವ್ರು ಚೆನ್ನಾಗಿರಲ್ವಾ, ದಳದವ್ರು ಚೆನ್ನಾಗಿರ್ತಾರ, ಜಳದವ್ರು ಚೆನ್ನಾಗಿರಲ್ವಾ ಅಂತ ಅನ್ನೋದ ಇದನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯರೇ ಹೊರತು ನಾವಲ್ಲ. ನಾವು ಯಾವತ್ತೂ ದಳದಲ್ಲೇ ಇದ್ದೀವಿ. ನಾವು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಹೋಗಿಲ್ಲ, ಯಾವತ್ತೂ ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ನಮ್ಮನ್ನು ಮಾತಾಡಿಸ್ತಾ ಇದ್ರು ನಮ್ಮ ಶಾಸಕರು, ನಮ್ಮ ಇದರಲ್ಲಿದ್ದಕ್ಕಂಥ ಶಾಸಕರು. ನಾವು ಮಾತಾಡ್ತಾ ಇದ್ವಿ. ನಮಗೆ ಮಾತಾಡೋವಂಥದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ, ನಮ್ಮನ್ನು ಇದಿಲ್ಲ, ಬಿಟ್ಟರು. ನಮ್ಗೇನು ಸಂತೋಷ. ನಾವೇನು ಕೆಲಸ ಮಾಡಿಸ್ಕೊಂಬಂದು ಇನ್ನೊಂದು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಬಂದಿರ್ತಕ್ಕಂಥದ್ದು ಯಾವುದೂ ಇಲ್ವಲ್ಲ. ಮೊನ್ನೆ ದಿವಸ ರಂಗೋಲಿ ಸ್ಪರ್ಧೆ ವಿಚಾರದಲ್ಲಿ ಮೋಹನ್ ಕುಮಾರ್ ಅವರು ರಸ್ತೆಗಳಲ್ಲಿ ಲಾರಿಗಳನ್ನು ಅಡ್ಡ ಹಾಕಿ ಅವರ ಕೆಲಸ ಕಾರ್ಯಗಳಿಗೆ ತಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕ್ರಮಗಳಿಗೆ ಅಡ್ಡ ಆಗ್ತಾ ಇದ್ದಾರೆ. ಜೊತೆಯಲ್ಲಿ ಇದೇ ಕೆಲಸ ವಿಚಾರವಾಗಿ ತೀರ್ಥಪ್ರಸಾದ್ ಅವರು ಎಡೆಹಳ್ಳಿ ಗ್ರಾಮಸ್ಥರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ.
ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರ್ದು, ಭಾಗವಹಿಸಿದ್ರೆ ಅದರ ಪರಿಣಾಮ ಸರಿ ಇರೋದಿಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋಂಥ ಆರೋಪವನ್ನು ಸ್ಥಳೀಯ ಶಾಸಕರು ಮಾಡ್ತಾ ಇರೋದು. ಏನು ಹೇಳುತ್ತೆ ಶಾಸಕರು ಅವರಿಗೆ ಮನಸ್ಸಿಗೆ ಅನುಗುಣವಾಗಿ ಹೇಳ್ಕೊಂಡಿರ್ಬೋದು. ಇಲ್ಲಿ ಗ್ರಾಮಸ್ಥರು ಯಾರು ಈಗ ಅದು ಎಡೆಹಳ್ಳಿ ಗ್ರಾಮದಲ್ಲಿ ಇರ್ಬೋದು, ಇಲ್ಲ ರೀ ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡೋಂಗಿಲ್ಲ ಅಂತ ಯಾರೋ ಜನ ಸಾರ್ವಜನಿಕ ಹೇಳಿದ್ದಾರೆ, ಅವ್ರಿಗೆ ಯಾರೂ ಹೇಳಿಲ್ಲ. ಆಮೇಲೆ ಭಾರತೀಪುರದಲ್ಲಿ ನಮ್ಮ ಗ್ರಾಮದಲ್ಲಿ ಕೆಲಸ ಆಗಿಲ್ಲ, ಯಾವುದೂ ನಮ್ಮ ಹಿಂದೆ ನಮ್ಮ ಅವಧಿಯಲ್ಲಿ ಕೆಲಸ ಆಗಿ ಕಾಂಕ್ರೀಟ್ ರೋಡಿಗೆ ಆ ರೋಡಿಗೆ ನೀವು ರಂಗೋಲಿ ಬಿಡುವಂಥ ಏನಿದೆ, ನಮ್ಮ ಗ್ರಾಮದಲ್ಲಿ 3 ವರ್ಷ ನೀವು ಕೆಲಸ ಮಾಡಿಲ್ಲ, ನೀವು ಹೊಸ ಕಾಂಕ್ರೀಟ್ ರಸ್ತೆ ಮಾಡಿ ನೀವು ರಂಗೋಲಿ ಸ್ಪರ್ಧೆ ಮಾಡಿಸಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಯಾರಿಗೂ ಬೆದರಿಕೆ ಯಾರು ಕೇಳ್ತಾರಣ್ಣ ಈ ಕಾಲದಲ್ಲಿ? ಎಲ್ರಿಗೂ ಸಹ ಅವರದೇ ಆದಂಥ ಶಕ್ತಿ ಇದೆ, ಯುಕ್ತಿ ಇದೆ, ಯಾರು ಎದುರ್ಕೊಳ್ಳುವಂಥ ಪ್ರಮೇಯ ಯಾರಿಗೂ ಇಲ್ಲ. ರಂಗೋಲಿ ಸ್ಪರ್ಧೆಗಳಿಂದ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗೆಹರಿಯುತ್ತಾ, ಅಥವಾ ರಂಗೋಲಿ ಸ್ಪರ್ಧೆಗಳು ಮಾಡೋದ್ರಿಂದ ಅಥವಾ ಜನಗಳಿಗೆ ಬೇರೆ ರೀತಿಯಾದಂತಹ ಒಂದು ಆಮಿಷಗಳನ್ನು ಕೊಡೋದ್ರ ಮುಖಾಂತರ ಸಮಸ್ಯೆಗಳು ತಾಲೂಕಿನಲ್ಲಿ ಬಗೆಹರಿತಾವ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಏನು ಹೇಳ್ತಾರೆ ಸರ್, ಈಗ ಅವರು ಏನೋ ಮಹಿಳೆಯರನ್ನು ಒಂದುಗೂಡಿಸಿ ಏನೋ ಅವ್ರ ಮನಸ್ಸಿಗೆ ಖುಷಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾರೆ ಹೊರತು ಇದೇನು ಸಾರ್ವಜನಿಕ ಅನುಕೂಲ ಕೆಲಸ ಏನಲ್ಲ ಇದು. ಅದು ಶಾಸಕರು ಅವರು ಏನಪ್ಪ ಜನ ಮನವೊಲಿಸ್ಕೊಬೇಕು, ಏನೋ ಮಹಿಳೆಯರ ಸ್ವಲ್ಪ ಹತ್ರಕ್ಕೆ ಹೋದಾಗ ಮಹಿಳೆಯರು ನಾವು ಮಾತಾಡ್ಸಂಗೆ ಆಗುತ್ತೆ, ಮಹಿಳೆಯರಿಗೆ ಏನೋ ಒಂದು ಎಂಟರ್ಟೈನ್ ಮಾಡೋಂಗೆ ಆಗ್ತದೆ, ಏನೋ ಸಣ್ಣದು ಬಹುಮಾನ ಕೊಟ್ಟರೆ ಖುಷಿ ಪಡ್ತಾರೆ ಅಂತ ಅವ್ರ ಮನಸ್ಥಿತಿ ಮಾಡ್ಕೊಂಡವ್ರೆ ಹೊರತು ಇದು ಕ್ಷೇತ್ರದ ಒಂದು ಅಭಿವೃದ್ಧಿ ಕೆಲಸ ಅಲ್ಲ. ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಹಿಳೆಯರ ಒಲವನ್ನ ತಗೊಳ್ಳೋದಕ್ಕೋಸ್ಕರ ರಂಗೋಲಿ ಸ್ಪರ್ಧೆಗಳನ್ನ ಮಾಡ್ತಾ ಇರುವಂತಹ ಶಾಸಕರು ಮಹಿಳೆಯರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಅದೇ ಮಹಿಳೆಯರನ್ನ ಬೀದಿಗೆ ತರುವಂತ ಕೆಲಸ ಕೂಡ ಶಾಸಕರು ಮಾಡ್ತಾ ಇದ್ದಾರೆ. ಕಾರಣ 2023 ಹಿಂದೆ ಇದ್ದಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇವತ್ತಿನ ಪ್ರಮಾಣ ನೋಡಿದ್ರೆ ಅರ್ಧದಷ್ಟು ಜಾಸ್ತಿ ಆಗಿವೆ. ಸೊ ಅಲ್ಲಿ ಬೀದಿಗೆ ಬರೋದಿಲ್ವಾ? ತನ್ನ ಗಂಡಂದಿರು ಬಾರ್ಗಳಲ್ಲಿ ಕುಡಿದು ಹಣಕಾಸನ್ನ ವೆಚ್ಚ ಮಾಡಿಕೊಂಡು ಮನೆಗೆ ಬಂದು ಗಲಾಟೆಗಳು ಮಾಡಿದಂಥ ಸಂದರ್ಭಗಳಲ್ಲಿ, ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭಗಳಲ್ಲಿ ಅವರ ಕುಟುಂಬ ಅವರ ಜೀವನ ಬೀದಿಗೆ ಬರೋದಿಲ್ವಾ? ಯಾಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ? ಅದು ನೀವು ಹೇಳ್ತಾರೆ ಅಕ್ಷರಶಃ ನಿಜ. ಅದು ಯಾಕೆ ಹಿಂದೆ ಒಂದು ಬಾರು ಅಂದರೆ ತುಂಬ ಮರೀಚಿಕೆ ಆಗಿತ್ತು ತಡಕ್ಕೆ. ಈಗೇನಿಲ್ಲ, ಎಲ್ಲನ ಕೇಳಿ ಬಾರು ರೆಸ್ಟೋರೆಂಟ್ಗೆ ಏನು ಸಮಸ್ಯೆ ಇಲ್ಲ. ಆದರೆ ಕುಡ್ತದ್ದು ಜನನೂ ಜಾಸ್ತಿ ಆದರು, ಅವು ಕುಡಿದು ಹೋಗಿ ಮನೆಯಲ್ಲೂ ಗಲಾಟೆ ಮಾಡಿಸೋಕ್ಕಂಥ ಸಮಯ ಬೇಕಾದಷ್ಟು ನಡೆದಿದ್ದಾವೆ. ಆದರೂ ಸರ್ಕಾರ ಅದು ಮನಗಂಡದಂಗೆ ಎಲ್ಲಿ ಬೇಕೋ ಅಲ್ಲಿ ಬಾರ್ಗಳನ್ನು ಕೊಡ್ತಾವ್ರೆ. ಇದು ಸರಿ ಇಲ್ಲ. ಇದು ಲೆಕ್ಕಾಚಾರ ತಾಲೂಕಿನ ಜನಗಳ ಹಿತದೃಷ್ಟಿಯನ್ನ ಬಯಸಬೇಕಾದವನು ತಾಲೂಕಿನ ಪ್ರಥಮ ಪ್ರಜೆ ಶಾಸಕ. ಶಾಸಕರನ್ನ ಜನ ಆಯ್ಕೆ ಮಾಡೋದೇ ತಾಲೂಕಿನ ಹಿತದೃಷ್ಟಿಯಿಂದ ಜನಗಳ ಒಳಿತಿಗಾಗಿ ಮಾಡುವಂಥದ್ದು. ಶಾಸಕರು ತಾಲೂಕಿನಲ್ಲಿ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದ್ರು, ಇಷ್ಟೆಲ್ಲ ಅಹಿತಕರ ಘಟನೆಗಳು ಒಂದು ನಡೀತಾ ಇದ್ರು ಕೂಡ ಯಾವುದೇ ರೀತಿಯಾದ ಪ್ರಸ್ತಾವನೆಯನ್ನು ಸರ್ಕಾರದ ಗಮನಕ್ಕೆ ತರದೆ ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ತಾಲೂಕಿನ ಜನ ಜೀವನಗಳ ಜೊತೆ ಅವರ ಚೆಲ್ಲಾಟವನ್ನು ಆಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಈಗ ಸರ್ಕಾರ ಅವ್ರದ್ದೇ ಫುಲ್ ಮೆಜಾರಿಟಿ ಇರೋದಕ್ಕೆ ಅವ್ರಿಗೆ ಅವ್ರು ಏನೇ ಮಾಡಿದ್ರು ಹೆಂಗೋ ನಡ್ಕೊಂಡು ಹೋಗ್ತದೆ ಬಿಡು, ನಮ್ಮ ಸರ್ಕಾರ ಇದೆ, ನಮಗೆ ಬೇಕಾದಂಥ ಸಂಬಂಧಪಟ್ಟ ಮಿನಿಸ್ಟ್ರ್ ಇದ್ದಾರೆ, ನಾನು ಏನು ಮಾಡೋದು ನಡೀತದೆ ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಸರಿ ಇಲ್ಲ ಸರ್. ಈಗ ಹಿಂದೆ ನಮ್ಮ ಶಾಸಕರಿದ್ದರು, JDS ಶಾಸಕರು ಡಾಕ್ಟರ್ K. ಶ್ರೀನಿವಾಸಮೂರ್ತಿ ಅವರಿದ್ದರು. ಅವರು ಸರ್ಕಾರದಲ್ಲಿ ಏನು ಮಾಡಿದ್ರು, ಅವರ ಅನುದಾನದಲ್ಲಿ ಅವರ ಶಕ್ತಿ ಮೀರಿ ಎಲ್ಲ ತಾಲೂಕಿಗೆ ಎಲ್ಲ ಸಹ ಒಂದು ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತೊಂದು ಕೈಲಾದ ಶಕ್ತಿ ಮೀರಿ ಮಾಡಿದ್ದಾರೆ ಸರ್. ಆಮೇಲೆ ಯಾರು ಅವರು ಇನ್ನೊಂದು ತೊಂದರೆ ಮಾಡಬೇಕು ಅನ್ನೋ ಮನುಷ್ಯತ್ವ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಸರ್. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಗಂಡು ಮಕ್ಕಳಿಗೆ ನಾವು ನೇರವಾಗಿಸ್ತಾರೆ, ಮಹಿಳೆಯರು ನಮ್ಮ ಹತ್ರ ಸಿಗೋದಿಲ್ಲ, ಆಮೇಲೆ ನನಗೆ ಜಾಸ್ತಿ ಮತ ಹಾಕಿ ನನಗೆ ಗೆಲ್ಸಿದ್ರೆ ಆ ಋಣವನ್ನು ತೀರ್ಸೋಕ್ಕೋಸ್ಕರ ಮತ್ತು ಕುಂದುಕೊರತೆ ಕೇಳೋಕ್ಕೋಸ್ಕರ ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದು ಶಾಸಕರು ಹೇಳ್ತಾರೆ. ಈಗ ಸರಿಗ ನಿಮಗೆಲ್ಲ ಗೊತ್ತಿರೋದೆ, ಚುನಾವಣೆಗೆ ಆಮಿಷ ಓಟೆ ಅವಾಗೇನೋ ಕುಕ್ಕರು ಅದು ಇದು ಕೊಟ್ಟು ಮಹಿಳೆಯರಿಗೆ ಹತ್ರಕ್ಕಾಗಿದ್ರು. ಮತ್ತೊಂದು ಸರಿ ನಾವು ಮಹಿಳೆಯರನ್ನ ನಮ್ಮ ಹತ್ರ ಗಮನ ಸೆಳ್ಕೊಬೇಕು, ಏನೋ ರಂಗೋಲಿ ಸ್ಪರ್ಧೆ ಮಾಡಿದರೆ ಮಹಿಳೆಯರೆಲ್ಲ ಒಂದು ಖುಷಿ ಪಡ್ತಾರೆ, ಅವ್ರಿಗೇನೋ ಒಂದು ಬಹುಮಾನ ಅಂತ ಕೊಟ್ಟರೆ ನಮ್ಗೆ ಹತ್ರಕ್ಕಾಗಿರ್ತಾರೆ. ನಾಳೆ ದಿನ ನಮ್ಮ ಚುನಾವಣೆ ಬಂದಾಗ ಇಲ್ಲಪ್ಪ ನಮ್ಮ ಶಾಸಕರು ನಮ್ಮ ಒಡನಾಟಕ್ಕೆ ಬಂದಿದ್ರು, ನಮ್ಮ ಗ್ರಾಮಕ್ಕೆ ಬಂದಿದ್ರು, ನಮ್ಮನ್ನೆಲ್ಲ ಭೇಟಿ ಮಾಡಿರು, ನಮ್ಮ ಹತ್ರ ಮಾತಾಡಿಸಿರು, ನಮ್ಮನೋಡ ಅವ್ರಿಗೆ ಒಂದು ಕೊಡುಗೆ ಕೊಟ್ಟಿದ್ದನ್ನು ನಾವು ಮಡಿಕೊಂಡಿದ್ದೀವಿ ಅನ್ನೋ ಒಂದು ಮನಸ್ಥಿತಿ ಬರಲಿ, ಮುಂದೆ ಅನುಕೂಲ ಆಗಲಿ ಅನ್ನೋ ಒಂದು ರೀತಿಗೆ ಅವರು ಮಾಡ್ತಾರೆ ಸರ್ ಅಷ್ಟೇ. ಚುನಾವಣೆ ಪ್ರಚಾರ 28 ಚುನಾವಣೆ ಪ್ರಚಾರ ಶಾಸಕರು ಈಗಲೇ ಮಾಡ್ತಾ ಇದ್ದಾರೆ. ಹೌದು ಸರ್, ಇದೆಲ್ಲ ಮುನ್ನೆಚ್ಚರಿಕೆ, ಅವರು ಮುಂಜಾಗ್ರತಾ ಕ್ರಮ ಇದೆಲ್ಲ ಮಾಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.